ದೇಹ ಮತ್ತು ಇಂದ್ರಿಯಗಳ ಸಂಪರ್ಕ ಬೆಳೆ ಏನಾರ ಐತೇನ? ವೃತ್ತಿ ಬಹಿರ್ಮುಖ ಆತಂದ್ರೆ ತೀರ್ಕೊಂಡು ಸಮಾಧಾನ ಇಲ್ಲ. ಅಂತರ್ಮುಖಿ ಆಗ್ಬೇಕಾತಂದ್ರೆ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಮನಸ್ಸೆಲ್ಲ ಬಹಿರ್ಮುಖ ವೃತ್ತಿ ಉಳ್ಳವದವು. ಇಂದ್ರಿಯಗಳು ಮತ್ತು ಮನಸ್ಸು ಬಹಿರ್ಮುಖ ವೃತ್ತಿ ಉಳ್ಳವು. ಅವಕ್ಕೆ ಎಂದೂ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಅವು ಅಂತರಾತ್ಮನ ಇರುವನ್ನ ಅರಿಲಿಕ್ಕೆ ಅಸಮರ್ಥರು. ಅದಕ್ಕೆ ಅನುಭವದಿಂದ ನೋಡು ಅಂತ ಹೇಳ್ಯಾರ, ಇಂದ್ರಿಯಗಳಿಂದ ನೋಡಂದಿಲ್ಲ. ಅದು ವಾಂಗ್ ಮನಸ್ಸಿಗೆ ಅಗೋಚರ, ವಾಣಿ ಮತ್ತು ಮನಸ್ಸುಗಳಿಗೆ ಅದು ಅನುಭವ ಬರುವಂತಹದ್ದಲ್ಲ. ದಿನನಿತ್ಯ ನಾವು ಅನುಭವ ಮಾಡ್ತೇವೆ ಆನಂದದ ಅನುಭವನ. ಅಲ್ಲಿ ಯಾವುದರ ಮನಸ್ಸು ಮತ್ತು ಇಂದ್ರಿಯಗಳ ವ್ಯಾಪಾರ ಇರ್ತಾನೆ ಎಲ್ಲ ಅಡಗಿದಾಗ ನಮ್ಗೆ ಅನುಭವ ಬರ್ತೈತಿ. ಆನಂದ ಆರಾಮಿದ್ನೆ ಅಂತ ಹೇಳ್ತೀವಿ. ಹೆಂಗೆ ಗೊತ್ತಾಗ್ತದೆ ಅಂದ್ರೆ ಅನುಭವದಿಂದ. ಅನುಭವನ ಕಾರಣ ಅದಕ್ಕೆ. ನಿದ್ರೆಯನ್ನು ಅನುಭವಿಸುವಂಥದ್ದಾದ ಕಾರಣ ಉಂಟು ಅಂತ. ಅನುಭವಕ್ಕೆ ಕಾರಣ ಅಂದ ನಿದ್ರೆಯನ್ನು ಅನುಭವಿಸುವಂಥದ್ದು. ಗಾಢ ನಿದ್ರೆಯನ್ನು ಯಾವ ಅರಿವು ಅನುಭವಿಸುತ್ತೋ ಅದೇ ಅರಿವು ಎಚ್ಚರ ಕನಸುಗಳನ್ನು ಅನುಭವಿಸ್ತದೆ. ಅಲ್ಲಿ ನೀನಾದಿ, ಇಲ್ಲಿ ನೀನಾದಿ, ಎಲ್ಲ ಕಡೆ ನೀನಾದಿ. ಅಲ್ಲಿ ಇರುವೆ, ಇಲ್ಲಿ ಇರುವೆ, ಎಲ್ಲ ಕಡೆ ತುಂಬಿರುವೆ ಅಂತಿರಲ್ಲ. ಎಲ್ಲ ಕಡೆ ನೀನದಿ. ಮೊದಲು ಇಂಥ ಗೀತೆಗಳನ್ನು ಬರಿತಿದ್ರು. ಯಾಕ್ರಿ? ಅನುಭವಕ್ಕನುಸಾರವಾಗಿ ಅವನ್ನೆಲ್ಲ. ಅಲ್ಲಿ ಇರುವೆ, ಇಲ್ಲಿ ಇರುವೆ, ಎಲ್ಲ ಕಡೆ ನೀನಿಲ್ಲದ ದೇಶ ಕಾಲಗಳಿಲ್ಲ. ಎಲ್ಲ ಕಾಲದೊಳಗೂ ನೀನದಿ. ಹಿಂದೂ ಅದಿ, ಈಗೂ ಅದಿ, ಮುಂದೆ ರಾವಣ. ನೀ ಇಲ್ಲದ ದೇಶ ಕಾಲಗಳಿಲ್ಲ. ನೀ ಇಲ್ಲದಂಗೆ ಯಾವಾಗ ಕೇಳು? ಯಾವಾಗಲೂ ಇದ್ದ ವಸ್ತು ನೀನು. ಇದ್ದವನ ನೀನು, ಹಿಂಗೂ ಮುಂದೆ ಇರೋವನ ನೀನು. ಅದನ್ನು ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಯಾವಾಗಲೂ ಇದ್ದದ್ದು ಯಾವುದು ಇಲ್ಲದ್ದು ಯಾವುದು ಅನ್ನೋದು ಗೊತ್ತಿಲ್ಲದಕ್ಕೆ ಇಲ್ಲದನ್ನ ನಾನಂತ ಅದನ್ನ ತಲೆ ತಗೊಂಡು ನಾನ ಅದ ಅಂತ ತಿಳ್ಕೊಂಡು, ಇಲ್ಲದನ್ನ ತಲೆ ತುಂಬಿಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡ್ಕೊತೀವಿ. ಇದ್ದ ವಸ್ತುವಿನ ಕಡೆ ಎಲ್ಲ ಕೊಟ್ಟಾಗ ಸಮಾಧಾನ ದುಃಖ ಅನ್ನುವಂಥದ್ದು ನಿನಗೆ ಬರ್ತದೆ. ಯಾರಿಗೆ ಯಾವುದರ ಧ್ಯಾನ ಹತ್ತೈತೋ ಅವರು ಅದೇ ಆಗಿ ಉಳಿತಾರೆ. ಗಂಡ ಶರೀರ ಇದ್ದಾವ ಹೆಣ್ಣು ಶರೀರ ನೆನಪು ಮಾಡ್ತಿರ್ತಾನ, ಹೆಣ್ಣು ಹಾಕೊಂಡ್ಕೊಂಡು. ಹೆಣ್ಣು ಶರೀರ ಇದ್ದಕ್ಕೆ ಗಂಡ ಶರೀರ ನೆನಪು ಮಾಡ್ತಿರ್ತಾಳೆ, ಅದಕ್ಕೆ ಗಂಡು ಹಾಕೊಂಡು ಕುಂತಿರ್ತಾಳೆ. ಹೆಣ್ಣು ಹೋಗಿ ಗಂಡಾಗಿರ್ತೈತಿ, ಗಂಡು ಹೋಗಿ ಹೆಣ್ಣಾಗಿರ್ತೈತಿ. ಶರೀರ ನೆನಪು ಮಾಡಿದ್ರೆ ಶರೀರ ಇರ್ತೈತಿ, ಆನಂದ ನೆನಪು ಮಾಡಿದ್ರೆ ಆನಂದ ಇರ್ತೈತಿ. ಆನಂದ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಆನಂದ ಹೆಣ್ಣು ಅಲ್ಲ, ಗಂಡು ಅಲ್ಲ. ಅದು ಮುಂಜಾನಿಂದ ಸಂಜೆ ತನಕ ಬರೇ ಇದರ ನೆನಪಿನಾಗ ಕಾಲು ಕಳೀತೇವೆ ನೋಡ್ರಿ. ಅದ ಸುಖರೂಪ ಅಂತ. ಇದು ಹೊಳೆವಲ್ದು. ಮುದುಕಾದರೂ ಸುಧಾ ಅದನ್ನು ನೆನಪು ಮಾಡೋದು ಬಿಡುವಲ್ಲ. ಅದರ ನೆನಪಿನಿಂದನ ಎಲ್ಲ ಅನರ್ಥಗಳದಾವ. ಬಾಳೆದ ನೆನಪು ಅಥವಾ ವಿಷಯಗಳ ನೆನಪಿನಿಂದನ ಎಲ್ಲ ಅನರ್ಥಗಳು. ಧ್ಯಾಯತೋ ವಿಷಯವನ್ನು ಪುಂಸಃ ಅಂತ ಅದಕ್ಕೆ ಹೇಳ. ವಿಷಯಗಳ ನೆನಪಿನಿಂದನ ಇವೆಲ್ಲ ಅನರ್ಥಗಳು ಉಂಟಾಕ್ಕವು. ಅದಕ್ಕೆ ಅದನ್ನು ನೆನಪು ಮಾಡುವ ಅವಶ್ಯಕತೆ ಏನೈತಿ? ಆರಾಮ್ ಬೇಕಾಗಿತ್ತಂದ್ರೆ ಅದ್ರ ಬಿಡು, ಅದನ್ನು ನೆನಪು ಮಾಡೋದು ಕೈ ಬಿಡೋದು. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತ. ವಿಷಯ ಚಿಂತನೆಯನ್ನು ಕೈ ಬಿಡೋದನ್ನು ಬಿಟ್ರೆ ಎಲ್ಲಿ ಕೆಟ್ಟೇನೋ ಹಾಳಾಗೋಕ್ಕೇನ ಅಂತ ನಾವು ತಿಳ್ಕೊಂಡೇವು. ನಿಮ್ಮ ಬೆನ್ನು ಹತ್ತಿರ ಹಿಂಗವಾದೇವಪ್ಪ ನಾವು. ಯಾಕ್ರಿ? ಬಾಳೆ ಬದುಕು ಎಲ್ಲ ಹಾಳಾಗಿ ಹೋಗತ್ತೆ. ಭಾಳ ಕಾಳಜಿ ಮಾಡ ಉಟ್ಕೊಂಡ್ಕೊಂಡ್ರಪ್ಪ ನೀವು. ಬಾಳೆ ಗಿಡ ಅದರಂತೇಳಿ ಏನೈತಿ? ಬಾಳೆ ಅಂತೈತೆ, ಬದುಕಂತೈತಿ. ಅದರಂತೇಳಿ ಏನು ಬರೀ ಇದೆ ಒಂದು ಈಟಾರ ಬಾಳೆ ಸುದ್ದಿ ಮಾತಾಡ್ತೈತೆ, ಅದೇನು ಇಲ್ಲ. ಚಲೋ ತಂಗ ಬಾಳೆ ಮಾಡವ್ರು ಅದಾರ ನಿಮ್ಮ ಊರಾಗ?
ಬರೀ ಅದ ಸುದ್ದಿಯಾಗ ಕಾಲು ಕಡಿತಾರೆ ಅವ್ರಂತೇಳಿ ಹೋಗಿ ಅನುಗ್ರಹ ಆಶೀರ್ವಾದಕ್ಕೆ. ಇಲ್ಲಿ ಬಾಳೆ ಬದುಕು ಬಿಟ್ಕೊಟ್ಟು ಕುಂತ ಬಾಳೆ ಗಿಡ ಅಂತೇಳಿ ಯಾಕೆ ಕುಂದಿ ಹಂಗಿಸೇ ಕಳ್ಸವ್ರು ನಾವು ಅಂತಿದ್ರು. ಬಾಳೆ ಬದುಕು ಬಿಟ್ಕೊಟ್ಟು ಕೂತವ್ರಿಂದ ನಿಮಗೆ ಕಲ್ಯಾಣ ಆಗೈತು. ಬಾಳೆ ಚಿಂತನದವ್ರು ನಿಮ್ ಕೂಡ ಹೆಗಲು ಕೊಟ್ಟು ದುಡಿಯೋರಿಂದ ನಿಮಗೆ ಕಲ್ಯಾಣ ಆಗೈತೆ. ನೀವು ವಿಚಾರ ಮಾಡಿ ನೋಡ್ಕೊರಿ. ಇದ್ರ ಸಂಬಂಧ ತಪ್ಪಿದಾಗ ನಾವು ಆರಾಮ. ಇದ್ರ ಸಂಬಂಧ ಇಟ್ಕೊಂಡು ನೀ ಎಷ್ಟು ಇದ್ರಾಗ ಅಭಿವೃದ್ಧಿ ಹೊಂದೇನಂದ್ರೂ ನಿನಗೆ ನೆಮ್ಮದಿ ಅನ್ನುವಂಥದ್ದಿಲ್ಲ ಮತ್ತು ದುಃಖನ ನೀನು ಏನು. ಅದಕ್ಕೆ ಇದರ ನೆನಪು ಬರದಂಗೆ ನಾವು ಮಾಡ್ಕೋಬೇಕಾಗೈತಿ. ಎಂದೆಂದೆಂದೆಂದು ಇದರ ನೆನಪು ಬರಬಾರ್ದು. ಹಂಗೆ ಯಥಾರ್ಥ ಜ್ಞಾನವನ್ನು ಮಾಡ್ಕೋಬೇಕು. ಅಜ್ಞಾನವನ್ನು ಕಳ್ಕೋ. ಎಲ್ಲಿ ತನಕ ಅಜ್ಞಾನ ಅದ ಅಲ್ಲಿ ತನಕ ಇದ್ರ ನೆನಪಿನಾಗ ಇರ್ತೀನಿ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ನೀ ಕಳ್ಕೊಂಡೆ ಅಂದ್ರೆ ಇದ್ರ ನೆನಪೆಲ್ಲ ಹೋಗ್ಬಿಡ್ತದೆ. ಯಾವಾಗಲೂ ಎಚ್ಚರ ಆತಂದ್ರೆ ಜ್ಞಾನ ಉದಯ ಆತಂದ್ರೆ ನಿನ್ನಲ್ಲಿ ಈ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದ ನೆನಪನ್ನು ಉಳಿದ್ರು. ಅದಕ್ಕೆ ಇದರ ನೆನಪು ಬರದಂಗೆ ಮಾಡ್ಕೋಬೇಕು. ಸದಾ ತನ್ನ ಸ್ವರೂಪ ಜಾಗೃತಿಯನ್ನು ನಾವು ಹೊಂದಬೇಕು. ಎಚ್ಚರಿಕೆಯನ್ನು ಮಾಡ್ಕೋದು ಒಂದೇ ನಮ್ಮ ಕೆಲಸ. ಅದಕ್ಕೆ ಅನುಭವಗಳೆಲ್ಲ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡು ಈ ದುಃಖದಿಂದ ಬಿಡುಗಡೆಯನ್ನು ಹೊಂದಿದ್ರು. ಇದರ ನೆನಪು ಬರ್ದಂಗೆ ಮಾಡ್ಕೊಂಡು ನೋಡ್ರಿ. ಎಂದೆಂದೆಂದೆಂದು ಇದರ ಭಾವ ಬರಬಾರ್ದು. ನಾವು ಶರೀರ ಭಾವ ಬರ್ದಂಗೆ ಮಾಡ್ಕೊ. ಮುಂಜೆಯಿಂದ ಸಂಜೆ ತನಕ ಕಾಮನ ತೃಪ್ತಿ ದಶೆಯಿಂದನ ಅಕಲಾಗ್ತಿರೋ ಏನು ರಾಮನ ಪ್ರಾಪ್ತಿ ದಶೆಯಿಂದ ಅಕಲಾಗ್ತಿರೋ. ಎಲ್ಲೋ ಒಬ್ರು ಕಾಮನ ಹಿಂದಕ್ಕೆ ಸರಿಸಿ ರಾಮನ ಹೊಂದಬೇಕನ್ನೋರು. ಎಲ್ಲೋ ಒಬ್ಬ ಕಶ್ಚಿದ್ದೀರಹ ಅಂತ ಎಲ್ಲೋ ಒಬ್ಬ ತೀರ. ಪ್ರಪಂಚದ ಗರ್ವಿಕೆಯಿಂದ ಅನೇಕ ಹೀನ ದುರ್ಗುಣ ಯುಕ್ತನಾದ ಬದ್ಧನ ಮುಖ ನೋಡಿದರೂ ಸಹ ದೋಷ ಬರುತ್ತದೆ ಎಂದ. ಹೌದು, ಅಂಥವ್ರ ಮುಖ ನೋಡಕ್ಕೆ ಹೋಗ್ಬಾರ್ದು. ಬರೀ ಏನೂ ಲಾಭವಿಲ್ಲ. ಬರೀ ಬಾಳೆ ನೆನಪಿನಾಗ ಕಾಲು ಕಳೋದು, ಬರೀ ಅದ ಸುದ್ದಿಯಾಗ ಅಂಥ ಜನರ ಮುಖ ನೋಡಕ್ಕೆ ಹೋಗ್ಬಾರ್ದು. ಭಗವಂತನ ಪ್ರಾಪ್ತಿ ಇಲ್ಲದೆ ಈ ಪ್ರಪಂಚದಲ್ಲಿ ನಿರರ್ಥಕ ಶ್ರಮವನ್ನು ವಹಿಸುತ್ತಿರುವ ಮೂರ್ಖರ ಮುಖವನ್ನು ಸಹ ನೋಡಬಾರ್ದು ಅಂತ. ದೋಷ ಬರ್ತದೆ ನಮ್ಗೆ. ಯಾಕೆ ಭೇಟಿ ಆದ ಮರ ಇದ್ಯಾಕೆ ಭೇಟಿ ಆಯ್ತಪ್ಪ, ಇದು ಬಾಳ್ಯಾಕೆ ಬಿಡ್ಬೋದು, ಬರೀ ಅದನ್ನ ಕಾರ್ಕೋದಕ್ಕೆ ಬಂದದ್ದು. ಬಂದು ನೋವು ಕೇಳ್ತಿದ್ರಿ, ಅವ್ರು ನೋಡಿ ತೊಗೊಂಡು ಕೈ ಹಚ್ತಿದ್ರು ಅಜ್ಜಾರ. ಎದಕ್ಕೆ ಬಂದಿನಿ ಇಲ್ಲಿ ಅಂತ. ಆ ಊರನ ಸುದ್ದಿ ಇದನ್ನ ಅವ್ರು ಹಂಗೆ ಮಾಡಿದ್ರು ಇವ್ರು ಹೆಂಗೆ ಮಾಡಿದ್ರು ಬರೀ ಇದನ್ನ ಹೇಳಕ್ ಬಂದು ನೀ ಎದಕ್ಕೆ ಬಂದಿ ಇಲ್ಲಿ. ನೀನು ಸುದ್ದಿ ಕೇಳಕ್ ಬಂದಿವಿ, ಏನು ಮಂದಿ ಸುದ್ದಿಯಾಗ ಕಾಲು ಕಳ್ಯಾಕೆ ಬಂದೀವಿ. ಖಬರೇ ಇಲ್ಲ ನಮ್ಗೆ. ಬರೀ ಅದೇ ಸುದ್ದಿಯಾಗನ ಅವ್ರ ಸುದ್ದಿಯಾಗ ಕಳೆದ್ರೆ ನಿನಗೆ ನೆಮ್ಮದಿ ಇರ್ತತೆ. ನಮ್ಮ ಮತ್ತಟ್ಟು ನೀನು ಹೀನ ಸ್ಥಿತಿ ಹುಡುಕಿ ಇನ್ನೊಬ್ಬರ ಸುದ್ದಿಯಾಗ ಬೇಡ. ನಮ್ಮ ಸುದ್ದಿ ನಮಗೆ ಬೇಕಾಗೈತಿ. ಜಗತ್ತಿನ ಸುದ್ದಿಯಾಗ ಕಾಲು ಕಳೆದು ಬೇಡ. ಸುಮ್ಮನೆ ವೇಳೆ ಹೊಲಿಕತ್ತದ. ಅದಕ್ಕೆ ನಮ್ಮ ಬಗ್ಗೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅದನ್ನು ಗಟ್ಟಿ ಮಾಡ್ಕೋಬೇಕಾಗೈತಿ. ಆತ್ಮಭಾವನೆಯನ್ನು ಗಟ್ಟಿಗೊಳಿಸುವಂಥ ಅಭ್ಯಾಸದಾಗ ನಾವು ತೊಡಗಬೇಕಾಗೈತಿ ನಿರಂತರವಾಗಿ. ಸಂಪನ್ನರ ಮುಖ ನೋಡ್ರಿ ಕೆಟ್ಟ ಭಾವ ಬರ್ತೈತಿವ, ಏನು ದುಷ್ಟರ ಮುಖ ನೋಡ್ರಿ ಕೆಟ್ಟ ಭಾವ ಬರ್ತೈತಿವ. ಅವ್ನು ನೋಡಿದ ಕೂಡಲೇ ಆ ಭಾವ ಬಂದ್ಬಿಡ್ತೈತಿ. ಯಾಕ್ರಿ? ಎಂಥ ಮನುಷ್ಯಪ್ಪ. ದರ್ಶನದಿಂದ ಆರಾಮ ಆತಪ್ಪ ನಿನ್ಗೆ. ಮಹಾತ್ಮರ ದರ್ಶನದಿಂದ ನಮ್ಗೆ ಯಾಕೆ ಹಿತ ಅನಿಸ್ತೈತೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿ ಸಮಾಧಾನ ಶಾಂತಿ ಕೆಡಿಸುವಂಥ ವಿಚಾರಗಳಿಲ್ಲ. ಎಲ್ಲರಿಗೂ ಸಮಾಧಾನ ಕೊಡುವಂತಹ ವಿಚಾರಗಳು ಅವರಿಂದ ಬರ್ತಿತ್ತು. ಮತಿಗೆ ಮಂಗಳವೀವುದಾವುದು ಉತ್ತಮರ ಸಂಘ ಅಂತ. ಉತ್ತಮರಂದ್ರೆ ಯಾರು? ಬರೀ ಬಾಳೆ ದೇಶದಾಗಿರೋರು, ಬಾಳೆ ಸುದ್ದಿ ಜಗತ್ತಿನ ಸುದ್ದಿಯ ಕಾಳು ಕಳೆ ಉತ್ತಮರು. ಉತ್ತಮರಂದ್ರೆ ಅದಕ್ಕೆ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದ್ರು. ಅಂಥವರ ಸಂಘ
ಎಲ್ಲವೂ ನಾನಂತ ತಿಳ್ಕೊಂಡು ನಾವು ಭೇದ ಭಾವನೆಯನ್ನೆಲ್ಲ ತೆಗೆದಾಕಿ ಆತ್ಮ ಭಾವನೆಯನ್ನು ಗಟ್ಟಿಗೊಳಿಸುವ ಅಂಥವರ ಸಂಘ ನಮ್ಗೆ ಮತಿಗೆ ಸಮಾಧಾನ ಶಾಂತಿಯನ್ನು ಕೊಡ್ತದೆ. ಎಲ್ಲ ಅಂತಃಕರಣ ದೋಷಗಳನ್ನು ಕಳ್ಕೊಂಡವರು ಭೇದ ಭಾವನೆಯನ್ನೆಲ್ಲ ಕಳೆದವರು. ಹೊರಮುಖ ಆತಂದ್ರೆ ಭೇದ ಭಾವ ಒಳಗಾತಂದ್ರೆ ಭೇದ ಎಲ್ಲೈತಿ. ಅಜ್ಞಾನದಿಂದ ನಿನಗೆ ಭೇದ ಆಗೈತಿ. ಯಥಾರ್ಥ ವಸ್ತುವಿನ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಭೇದ ಅನ್ನೋದನ್ನ ಇಲ್ಲ, ಅಭೇದ ಸ್ಥಿತಿ. ಅವಾಗ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತಿ. ಭೇದದಿಂದ ದುಃಖ ಆಗೈತಿ ನಿನಗೆ. ದುಃಖ ಯಾಕಾಗೈತಿ ಅಂದ್ರೆ ಭೇದ ಭಾವದಿಂದ. ಈ ಭೇದ ಭಾವನೆಯನ್ನು ನಾಶ ಮಾಡ್ಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಇದನ್ನು ನಾಶ ಮಾಡ್ಕೋಬೇಕಾಗಿತ್ತಂದ್ರೆ ಈ ಯಥಾರ್ಥ ವಸ್ತುವಿನ ಅನುಭವನ ಮಾಡ್ಕೊ. ಅಲ್ಲಿ ಭೇದವನ್ನು ಕಾಣೋದಿಲ್ಲ, ಇನ್ನೊಂದನ್ನು ನೋಡೋದಿಲ್ಲ, ನಾವು ಇನ್ನೊಂದನ್ನು ಕಾಣೋದಿಲ್ಲ. ಎಲ್ಲಿ ಇನ್ನೊಂದನ್ನು ನೋಡ್ತಾನೋ ಇನ್ನೊಂದನ್ನು ಕಾಣ್ತಾನೋ ಅಲ್ಲಿ ದುಃಖ. ಎಲ್ಲಿ ಇನ್ನೊಂದನ್ನು ಕಾಣೋದಿಲ್ಲ ಇನ್ನೊಂದನ್ನು ನೋಡೋದಿಲ್ಲ ಅಲ್ಲಿ ದುಃಖ ಇಲ್ಲ. ಎಲ್ಲವೂ ತನ್ನನ್ನು ನೋಡ್ತಿರ್ತಾನೆ. ಎಲ್ಲವೂ ಅಲ್ಲಿ ನಾನು ಅದೀನಿ, ಇಲ್ಲಿ ನಾನು ಅದೀನಿ. ಎಲ್ಲರಲ್ಲಿ ತನ್ನಲ್ಲಿ ತನ್ನನ್ನು ಎಲ್ಲರಲ್ಲಿ ಕಾಣುವಂತಹ ವಿಶಾಲ ಮನೋಭಾವನವನಲ್ಲಿ ಬರ್ತದೆ. ಜಗವೆಂದುಡು ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಭಗವಾತನೇ ಬರ್ತಾನೆ ನೋಡ ಅಂತ. ಅವಾಗ ಭೇದ ಭಾವನೆ ಅನ್ನುವಂಥದ್ದು ಹೊಡೆದಾಕ ನಾವು ಇಲ್ಲೇ ಇಲ್ಲ ಅವನಲ್ಲಿ. ಯಥಾರ್ಥ ಏಕತ್ವದ ಅನುಭವವನ್ನು ಮಾಡಿಕೊಂಡು ಮ್ಯಾಗ ಅವನು ಶೋಕಿಲ್ಲ, ಮೋಹ ಇಲ್ಲ. ಕ ಶೋಕ ಕ ಮೋಹ ಏಕತ್ವ ಅನುಪಶ್ಯತಃ ಅಂತ. ದುಷ್ಕೃತಿಗಳನ್ನ ಯಾರು ಮಾಡಿರ್ತಾರೆ ಅವರ ದುಃಖದಾಗ ಬಿದ್ದು ಹೊಳ್ಯಾಡವರು. ಒಳ್ಳೆಯದನ್ನು ಮಾಡಿದವಾಗ ಎಂದೂ ಕೆಟ್ಟಾಗುವುದಿಲ್ಲ, ಕೆಟ್ಟದ್ದನ್ನು ಮಾಡಿದವಾಗ ಎಂದೂ ಒಳ್ಳೇದಾಗುವುದಿಲ್ಲ. ಪರಹಿತ ಮಾಡೋರು ನೋಡಿ ನಾವು ಪರಹಿತ ಮಾಡ್ಬೇಕನ್ನೋದು ಎಷ್ಟು ಜನರಿಗೆ ಹೊಳ್ದದ ಹೇಳ್ರಿ. ನೋಡ್ರಿ ನೀವು ಬೇಕಾದ ಜಗತ್ತಿನೊಳಗೆ ಇಷ್ಟು ಮಂದಿ ಮಹಾತ್ಮರಾಗಿದಾರ, ಅವರು ಜೀವನ ನೋಡ್ಕೊ ಯಾರಿಗಾರ ಪೀಡಾ ಕೊಟ್ಟದ್ದು ಉದಾಹರಣೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಪೀಡಾ ಕೊಟ್ಕೊಂತ ಅಡ್ಡಾಡಿದ್ರೆ ನಾವು ಪೀಡಾ ಕೊಟ್ಟವನು ಸುಧಾ ಅದಕ್ಕೆ ತಪಸ್ವಿಗಳು ಅಂತಾರೆ. ತಾಳ್ಮೆ ಉಳ್ಳವರು ತಪಸ್ವಿಗಳು. ಎಂಥ ತಾಳ್ಮೆ ಇರ್ತೈತೆ ಅವರು. ಬೇಕಾದ ಜಗತ್ತಿನ ಜನ ಎಲ್ಲ ಅದ್ರ ಬಗ್ಗೆ ಏನು ಮಾಡಿದ್ರು ತಡ್ಕೊಳ್ಳುವಂಥ ಶಕ್ತಿ, ಅಂಥ ವಿಚಾರವಲ್ಲಿ ಜಾಗ್ರತೆ ಇರ್ತೈತೆ. ತಾಳ್ಮೆಗಿಂತ ತಪಮಿನ್ನುಂಟೆ ಅಂತ. ಅದ್ರ ಕಡೆ ಜಗತ್ತಿನ ಹೊಗಳಿಕೆ ತೆಗಳಿಕೆ ಕಡೆ ಎಲ್ಲ ಕೊಡಕ್ಕೆ ಹೋಗುದಿಲ್ಲ. ಹುಚ್ಚರ ಕಡೆಯಿಂದ ಏನು ಅನ್ನಿಸ್ಬೋದು, ಹುಚ್ಚರು ಸಾಯ್ತೀನಿ ಇದು ಶಿವಾನಂದಾಚಾರ್ಯ ಅಂತಿದೆ. ಇವು ಅನುಕೂಲ ಅನುಕೂಲ ಹೋಗತ್ತವ, ಪ್ರತಿಕೂಲ ಅನುಕೂಲ ತೆಗತ್ತ. ಶಾನ್ಯಾರ ನೀವು ಶಾನ್ಯಾರ ಕಡೆಯಿಂದ ಹೌದು ಅನಿಸ್ಬೇಕು, ಈ ಹುಚ್ಚರ ಕಡೆಯಿಂದ ಹೌದು ಅನಿಸ್ಬೇಕಾಗಿರುತ್ತೆ. ನಿನಗೇನ ಮುಕ್ತಿ ಆಕತ್ತೆ, ನೀನು ಹುಚ್ಚರ ಕಡೆಯಿಂದ ಹೌದು ಅನಿಸ್ಕೊಂಡ್ರಿ. ಶಾನ್ಯಾರ ಕಡೆಯಿಂದ ಹೌದು ಅನಿಸ್ಬೇಕು. ಬಲ್ಲವರು ಅಹುದೆಂದು ಬಣ್ಣಿಸುವ ವರ್ತನವನ್ನು ಹಂಗಿರ್ಬೇಕು ನಮ್ಮ ಆಚರಣೆ. ನೀರಾಗ ಮುಳುಗಿರೋದು ಪಾಪ ಹೊಕ್ಕವನ್ರು, ಅದೇನು ಮೈಯಾನ ಹೆಳಸನ ನೀರು ಹಚ್ಚಿ ತೊಳ್ಕೊಳಕ. ಈ ಶರೀರದ ಅವಸಾನ ಯಾವ ಹೇಳಕ್ ಆಕೈತಿವೋ ಹೇಳಿಕ್ ಬರೋದಿಲ್ಲ. ಸುಮ್ಮನೆ ನಿನ್ನ ಕೆಲಸ ನೀ ಮಾಡ್ಕೊ. ನೀ ಹಿಂಗೈತೇನೆ ಅಂತ ನೀ ತಿಳ್ಕೊಂಡಿದ್ದಿ, ಅವಧಿ ಯಾವಾಗ ಬರ್ತೈತೆ ದಾಳಿ ಹೇಳಾಕ್ಬೋದು. ಅದಕ್ಕೆ ದಾಳಿ ಬರೋಕ್ಕಿಂತ ಮೊದಲು ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ, ಪುಣ್ಯದ ಡಿಪಾಸಿಟ್ ಮಾಡ್ಕೋ ಅಂತ. ಯಾವಾಗ ಮಾಡವ ನೀನು? ಮುಂದೆ ಮಾಡೋಣ ಅನ್ಕೊಂತವ. ಅವನು ಆ ವೇಳೆ ಸದುಪಯೋಗ ಮಾಡ್ಕೋತಾನ. ಇನ್ನೊಬ್ಬರಿಗೆ ಉಪಕಾರಕ್ಕಾಗಲಿ ಇದು ಶರೀರ, ಪರೋಪಕಾರಕ್ಕಾಗಿ ಮೀಸಲ. ಬರೀ ಹೆಂಡ್ರ ಮಕ್ಕಳ ಗುಜರಾಣಿ ಮಾಡಲಿಲ್ಲ ಮಹಾತ್ಮ.
ಸತತ ಅವ್ರು ಇನ್ನೊಬ್ಬರ ಇದಕ್ಕಾಗಿ ಉಪಯೋಗ ಆಗಲಿ ಜಗತ್ತಿಗೆ. ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಈ ಹಾದಿ ಹಿಡೀರಿ. ತನಗೆ ಹಿತ ಆಗುವಂತೆ, ಇನ್ನೊಬ್ಬರಿಗೆ ಉಪಯೋಗ ಆಗುವಂಥ ಹಾದಿ ಹಿಡೀರಿ. ಇದು ನಿನಗೂ ಹಿತ ಇಲ್ಲ, ಇನ್ನೊಬ್ಬರಿಗೆ ಹಿತ ಇಲ್ಲ. ವಿಷಯ ಚಿಂತನೆಯಿಂದ, ಬಾಳೆ ಚಿಂತನದ ಕಾಲ ನಿನಗಾರ ಏನು ಲಾಭ ಐತಿ? ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀವಿ, ದ್ವೇಷ ಅಸೂಯೆ ಹುಟ್ಟತಾವ ನಿನ್ನಲ್ಲಿ. ಹೌದು. ಈ ಇದರೊಳಗೆ ಬರೀ ಸಂಕುಚಿತ ದೃಷ್ಟಿ, ವಿಶಾಲ ದೃಷ್ಟಿ ಎಂದು ಬರ್ಬೇಕಪ್ಪ ನಿನಗೆ. ಅದಕ್ಕೆ ಮರಿಬೇಡ ಅದನ್ನಂತ. ಇನ್ನೊಬ್ಬರಿಗೆ ಹಿತ ಮಾಡೋದು ಎಂದೂ ಮರಿಬೇಡ. ಮರ್ತದಕ್ಕೆ ಮತ್ತೆ ಜನ್ಮ ತಿರುಗಬೇಕಾಗೈತಿ. ಪುಣ್ಯ ಸಂಗ್ರಹ ಆಕೈತಿ ನಿನಗೆ. ಮರಿದನ ಅನ್ನೋದಕ್ಕಿನ್ನ ಉಪಾಯವೇ ಧರ್ಮವಿದೆ ಎಂದು ಅಂತ. ಧರ್ಮ ಅಂದ್ರೆ ಪರೋಪಕಾರ ಮಾಡೋದ ಧರ್ಮ, ಇನ್ನೊಬ್ಬರಿಗೆ ಹಿತ ಮಾಡೋದನ್ನ ಧರ್ಮ. ಅಂತಃಕರಣ ಸ್ವಚ್ಛಕತೆ, ಅವಾಗ ನಿನ್ನ ನಿಜವನ್ನು ತಿಳ್ಕೊಳಿಕ್. ಸಾಮಾನ್ಯ ಧರ್ಮ ಆಚರಣೆ ಅದು, ಪರೋಪಕಾರ ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದಂಗೆ, ಬರೀ ಇನ್ನೊಬ್ಬರಿಗೆ ಹಿತ ಬಯಸು, ಸಾಮಾನ್ಯ ಧರ್ಮ. ಅದರಿಂದ ಅಂತಃಕರಣ ಸ್ವಚ್ಛಕತೆ, ಅವಾಗ ವಿಶೇಷ ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡು. ಅದು ಶ್ರೇಷ್ಠವಾದಂತಹ ಧರ್ಮ. ಅದು ಒಯ್ದೈತಿ, ನಿಮ್ಗೆ ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸ್ತೈತಿ. ಧರ್ಮದ ಆಚರಣೆ ಯಾವುದನ್ನು ಕೀಳು ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸ್ತೈತಿವೋ ಅಂತ ಒಂದು ಆಚರಣೆಗೆ ಧರ್ಮ ಅಂತ. ಅದನ್ನ ನೀ ಮರ್ತು ಭವಕ್ಕೆ ಬರಾಕೈತಿ ಹುಟ್ಟಿಟ್ಟು. ಅದ್ರ ಬೆನ್ನು ಹತ್ತಿ, ಆಶಾದ ಬೆನ್ನು ಹತ್ತಿ ಮತ್ತು ಜನ್ಮ ಬರ್ತದೆ. ಈ ಧರ್ಮದ ಆಚರಣೆಯಿಂದ ನಿನ್ನಲ್ಲಿರ್ತಕ್ಕಂಥ ಆ ವಿಷಯದ ವ್ಯಾಮೋಹನ ಎಲ್ಲ ಕಡಿಮೆ ಅಂತ. ಅದು ನಿನ್ನನ್ನು ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸ್ತದೆ ಧರ್ಮಾಚರಣೆ. ಅದಕ್ಕೆ ಅದನ್ನು ಮರಿಬೇಡ. ಧರ್ಮದಂತೆ ನಡೆ. ಸತ್ಯಮೋದ ಧರ್ಮಂ ಚರ, ಸ್ವಾಧ್ಯಾಯಾತ್ಮ ಪ್ರಮಾದ. ಖರೇತನದಿಂದ ನಡ್ಕೋ, ಪ್ರಾಮಾಣಿಕತನದಿಂದ ನಡ್ಕೋ. ಅವಾಗ ನಿನಗೆ ಸ್ವರೂಪದ ಅಧ್ಯಾಪನ ಮಾಡ್ಲಿಕ್ಕೆ ಬರ್ತೈತಿ. ಇದ್ರ ಲಾಭ ಹೊಂದಾಕೈತಿ ನಿನಗೆ ಆ ಧರ್ಮಾಚರಣೆಯಿಂದ. ಅದನ್ನ ಆಚರಣೆ ಮಾಡಲ್ಲೇ ಇದನ್ನ ಎಷ್ಟು ಹೇಳಿರ ಕೇಳಿರ. ಏನು ನೀತಿ ಇರ್ಲಿಲ್ಲ ಅಂದ್ರೆ ಧರ್ಮ ಇರ್ಲಿಲ್ಲ ಅಂದ್ರೆ. ನೀತಿ ಅಂದ್ರೆ ಇದೆ, ಧರ್ಮ ಅಂದ್ರೂ ಇದೆ. ಇನ್ನೊಬ್ಬರಿಗೆ ಹಿಂಸಾ ಮಾಡದೇ ಇರುವುದು ಅದೇ ನೀತಿ, ಅದೇ ಧರ್ಮ. ಪಟ್ಟ ಬಿಡ್ಕೊಳ್ಳೋದು ಧರ್ಮ ಅಲ್ಲ, ಉದ್ದ ಬಿಡೋದು ಧರ್ಮ ಅಲ್ಲ, ತಲೆ ಬೋಳ್ಸೋದು ಧರ್ಮ ಅಲ್ಲ, ಬಟ್ಟಿ ಬದಲು ಮಾಡೋದು ಧರ್ಮ ಅಲ್ಲ. ಧರ್ಮ ಅಂದ್ರೆ ಇನ್ನೊಬ್ಬರಿಗೆ ಕೆಡಕ ಆಗದಂತ ಆಚರಣೆಗೆ ಧರ್ಮಾಚರಣೆ ಅಂತಾರೆ. ಧರ್ಮಿಷ್ಠ ಮನುಷ್ಯನಿಂದ ಯಾವ ಜೀವಿಗೂ ನೋವಾಗುವುದಿಲ್ಲ. ಎಲ್ಲ ಜೀವಿಗಳ ಕಲ್ಯಾಣವನ್ನು ಬಯಸುವ ಧರ್ಮಿಷ್ಠ ಮನುಷ್ಯ ಅಂತ. ಅವನಲ್ಲಿ ಸಂಕುಚಿತ ದೃಷ್ಟಿ ಇರುವುದಿಲ್ಲ, ವಿಶಾಲ ದೃಷ್ಟಿ ಇರ್ತದೆ. ಎಲ್ಲರೂ ನಮ್ಮವರದಾರ ಅಂತ. ಹೊರಗಿನ ಆಡಂಬರ ಮಾಡ್ಕೋತ ಕೊಡುವುದು ಧರ್ಮಾಚರಣೆ ಅಲ್ಲ. ಬಾಹ್ಯ ವಸ್ತುಗಳನ್ನು ಇಟ್ಕೊಂಡು ಏನೇನೋ ಪೂಜೆ ಪುನಸ್ಕಾರ ಮಾಡ್ಕೊಂತ ಕೊಟ್ಟಿರಲ್ಲ, ಅಭಿಷೇಕ ಏನೇನೇನೋ ಮಾಡೋದು. ಅದರಿಂದ ಏನು ಲಾಭ ಇಲ್ಲ. ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತಿ ಆ ಜೀವಿಗಳಿಗೆ ಸಂತೋಷಗೊಳಿಸೋದು. ಈ ಪೂಜೆ ಹಿಡೀನಿ. ಇದರಿಂದ ನಿನಗ ತುಂಗ ಧರ್ಮ ಅಂದ್ರೆ ಶ್ರೇಷ್ಠವಾದಂತಹ ಧರ್ಮ ವೃದ್ಧಿ ಆಗ್ತದೆ. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನಬಹುದು. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ವಿಷಯಾದಿಗಳಲ್ಲಿ ದರ್ಶನ ಆಕೈತಿ, ಅದರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ. ಅದನ್ನ ಬಿಟ್ಟಾಗ ನಿನ್ನ ಮನಸ್ಸು ಪರಿಶುದ್ಧಿ ಆಕೈತಿ. ಬರೀ ಹೊಲಸಿನಾಗ ಹೊಳ್ಳೆ ಬಳಸಿನ ನೆನಪು ಮಾಡಿದ್ರೆ ಮನಸ್ಸು ಹೊಲಸಾಕೈತಿ. ವಿಷಯ ವಸ್ತುಗಳೆಲ್ಲ ಇವು ಹೊಲಸ ಹೋದಿಲ್ಲ, ಕಸನ ಹೋದಿಲ್ಲ. ಕಸದ ನೆನಪು ಮಾಡಿದ್ರೆ ಹೆಂಗ ನಿನಗೆ ನೆನಪಾಗಬೇಕು? ಸ್ವಚ್ಛ ಹೆಂಗ ಆಗ್ಬೇಕು ಮನಸ್ಸು? ಕಸದಾಗ ರಸ ಹುಡುಕಿರಿ ಎಲ್ಲಿ ಸಿಗ್ಬೇಕು?
ಜಗತ್ತಿನ ವಿಷಯ ಚಿಂತನ ಅಂದ್ರೆ ಏನು ಕಸದ ಚಿಂತನ ಹೌದಿಲ್ಲ. ಅದಕ್ಕೆ ಮಲಿನ ಆಗೈತಿ ಮನಸ್ಸು. ವಿಷಯ ಚಿಂತನದಿಂದ ಮನಸ್ಸು ಮಲಿನ ಆಗೈತಿ. ವಿಷಯ ಚಿಂತನೆಯನ್ನು ಬಿಡಿಸೋದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳಿ ಏನೂ ಇಲ್ಲ ಅದನ್ನು ಮಾಡೋದ್ರಿಂದ, ಸ್ವಲ್ಪವೂ ಲಾಭ ಇಲ್ಲ ವಿಷಯ ಚಿಂತನೆ ಮಾಡೋದ್ರಿಂದ ಅಂತ ಬಿಡಿಸಿ ಆತ್ಮಚಿಂತನದ ಅಭ್ಯಾಸ ನಿನ್ನ ಬಗ್ಗೆ ವಿಚಾರ ಮಾಡು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಹಿಂಗದೇ ಬಿಟ್ಟು ಬಿಡದೆ ಇದನ್ನು ನೀವು ಮಾಡ್ಲಿಕ್ಕೆ ನಿನ್ನ ತುಂಗ ಧರ್ಮ, ಶ್ರೇಷ್ಠವಾದಂತಹ ಧರ್ಮ ನಿನ್ನಲ್ಲಿ ವೃತ್ತಿ ಆಗ್ತದೆ. ಅವಾಗ ದುಷ್ಕೃತಿಗಳು ಮಾಡಕ ಪ್ರೇರಣೆ ಆಗೋದಿಲ್ಲ. ಅವಾಗ ಚಿತ್ತ ನಿರ್ಮಲ ಆಗತ್ತಂತ. ಅಂತಃಕರಣ ಪರಿಶುದ್ಧಿ ಆತಂದ್ರೆ ಇದ್ರ ಅನುಭವ ಮಾಡ್ಕೊಳಕ್ ನಿನಗೆ ಬರ್ತದೆ. ಏನ್ ಹೊರಗಿನ ಆಚರಣೆ, ಬಾಹ್ಯಾಚರಣೆಯಿಂದ ಅಂತಃಕರಣ ಸ್ವಚ್ಛ ಆಗುದಿಲ್ಲ. ಏನ್ ಗಣಪತಿ ತಂದ ನೀರೊಳಗೆ ಬೆಂಕಿಯಾಗ ರೊಕ್ಕ ಯಾಕೆ ಹಾಕ್ತೀರಿ? ಅದರಿಂದ ಏನು ಪುಣ್ಯ ಬರ್ತೈತಿ ಹೇಳ್ರಿ? ಯಾರು ವಿಘ್ನ ಹೋಗ್ಯಾವ? ರೊಕ್ಕ ಹಾಳು, ವ್ಯಾಳೆ ಹಾಳು. ಅದ ರೊಕ್ಕ ರೋಗಿಗಳಿಗೆ, ಬಡಬಗ್ಗರಿಗೆ ಔಷಧ ಕೊಟ್ಟಿದ್ರೆ ಅದ್ರ ಪುಣ್ಯಾರ ಬರ್ತೈತಿ ನಿನಗೆ. ಎಷ್ಟು ಖರ್ಚು ಮಾಡ್ತೀರಿ ಗಣಪತಿಗೆ? ಸಿಕ್ಕಾಬಟ್ಟೆ ಖರ್ಚು ಮಾಡ್ತೀರಿ. ಏನ್ ಹೌದಿಲ್ಲ? ಎಲ್ಟ್ ಹಾಳು ಮಾಡ್ತೀರಿ ಅದಕ್ಕೆ? ಊರೆಲ್ಲ ಗದ್ದ ಹಿಡಿಸಿ ಬಿಡ್ತೀರಿ ಅದನ್ನು ಮಾಡಿ ಏನು ಲಾಭ ಐತೆ ನೋಡ್ಬೇಕು. ಏನ್ ಯಾರು ವಿಘ್ನ ಹೋಗ್ಯಾವ? ಅದನ್ನ ಗಣಪತಿ ಏನ್ ಲಾಭ ಐತಿ ನಿನಗೆ? ಇಲ್ಲದ ಕಲ್ಪನಾ ಯಾರು ಹುಟ್ಸ್ಯಾರ ಅದ ನಿನಗೆ? ಹೆಂಗ್ ಹುಟ್ಟಿತಿ ಅದು? ಅಸಂಬದ್ಧ ಅದೆಲ್ಲ, ಹೌದಿಲ್ಲ? ಮೈಯಾನ ಬೆವರು ತಗೊಂಡು ಮಾಡಿದ್ಲಂತಕಿ. ಯಾಕ್ರಿ ಗಣಪತಿ ಮಾಡುವಷ್ಟು ಎಷ್ಟು ದಿನ ಜಳಕ ಮಾಡೋದು ಬಿಟ್ಟಿದ್ದಾಳೆ? ಯಾಕ್ರಿ ಮೈಯಾನ ಬೆವರು ತಗೊಂಡು ಮಾಡಿದ್ಲಂತ ತಿಕ್ಕೆ. ಅದನ್ನ ಜೀವ ತುಂಬಿದ್ಲಂತ, ಆಕಾರ ಕೊಟ್ಟ. ಅಷ್ಟೆಲ್ಲ ಮಾಡೋದು ಅದಕ್ಕೆ ಬೇಕಾಗೈತಿ? ಅದು ಎಲ್ಲಾರು ಉಂಟನ ಹಿಂಗ್ ಮಾಡೋದ ಐತಿ? ಅದನ್ನ ಅವ್ನು ಪರಮೇಶ್ವರಗೆ ತನ್ನ ಮಗ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಅವ್ನು ಗೊತ್ತಿಲ್ಲೇ ಹೆಂಗ್ ಹಡದ್ಲಕ್ಕೆ? ಅವ್ ಬ್ಯಾಟಿಗೆ ಹೋಗಿದ್ದಂತ, ಏನು ಸಿಕ್ಕಿದ್ದಿಲ್ಲ ನಾವು ಬ್ಯಾಟಿಗೆ ಹೋಗಾಕ. ಯಾಕ್ರಿ ಬಂದಂತ ಜಳಕ ಮಾಡಾಕತ್ತಿದ್ಲಂತ, ಬಾಗಲ ಇದ್ದಿದ್ದಿಲ್ಲ ಅದಕ್ಕೆ. ಏನಿವೆಲ್ಲ ಅಸಂಬದ್ಧ ಅದಲ್ಲಿ? ಬಿಡಬೇಡ ಅಂತಾರ. ಚಂಡ ಹಾರಿಸ್ಬಿಟ್ಟಂತ, ಸಿಟ್ಟು ಬಂದ್ಬಿಡ್ತಂತ. ಅವಂತ ಪರಮೇಶ್ವರ ಅವ ಅಷ್ಟಕ್ಕ ಸಿಟ್ಟು ಮಾಡ್ಕೊಳವ. ಚಂಡ ಹಾರಿಸ್ಬಿಟ್ಟಂತ. ಯಾವ್ದಾರ ಪ್ರಾಣಿ ಚಂಡ ತಂದು ಉತ್ತರ ದಿಕ್ಕಿಗೆ ಯಾವ್ದು ಬಿದ್ದಿರ್ತೈತೆ ತಂದು ಹಚ್ಚನಂದ. ಹೆಂಗ್ ಹುಟ್ಸ್ಯಾರ? ಅಸಂಬದ್ಧ ಕೋಟಿ ಒಳಗಿಂದಿದೆಲ್ಲ. ಆಣಿ ಬಿತ್ತಂತ, ಆಣಿ ಚಂಡಗ ಅದಕ್ಕೆ ಹೊಂತೈತೆ ಎಲ್ಲಾರ? ಯಾಕ್ರಿ ಆ ಸಣ್ಣ ಬಾಲಕ ಅದಕ್ಕೆ ಆಣಿ ಚಂಡ ಹಚ್ಚಿರ ನಿಲ್ತೈತೆ ಹೆಂಗ ಅಂತ ನೀವು ವಿಚಾರ ಮಾಡಿ. ಇಂಥವನ್ನ ನಂಬ್ತೀರಿ ಅಂತ. ಅದಕ್ಕೆ ಗಣಪತಿ ಅಂತ. ಏನ್ ಅದರ ಅರ್ಥ ಸುದ ಗೊತ್ತಿಲ್ಲ. ಗಣ ಅಂದ್ರೆ ಜನ, ಜನರ ಅಧಿಪತಿ. ಅದಕ್ಕೆ ಗಣಪತಿ ಅಂದ. ಗಣಪತಿ ಅಂತಂದ್ರೆ ಇದ ತಿಳುವಳಿಕೆ, ಬುದ್ಧಿ, ಎಲ್ಲ ಜನರ ಆಳುವಂತಹದ್ದು ಯಾವುದೋ ಒಂದು ತಿಳುವಳಿಕೆ, ಆ ಜ್ಞಾನ ಅದು ನಿನ್ನಲ್ಲಿ ಅದ. ಅದಕ್ಕೇನು ಸೊಂಡಿಲ್ಲ. ಯಾಕ್ರಿ ಇಂತಿಂತ ಕಿವಿ ಹಚ್ಚಿಬಿಟ್ಟಿ ಅದಕ್ಕೆ ಗಣಪತಿ ಇಂಥ ಹೊಟ್ಟೆ ಅದಾವಂತ. ಅದನ್ನ ಹಾಡಿಸ್ತಿದ್ರು ಶಾಲ್ಯಾಗ ನಮ್ಗ. ಜಾತ ಜೈ ಬಲವಂತ ಸಣ್ಣುತ ಗಣನಾಥ ಗೌರಿ ಅಂತೇಳಿ ಪದ ಹಾಡ್ಸವ್ರ ಮಾಸ್ತರ್ಗಳೆಲ್ಲ, ಹೌದಿಲ್ಲ? ಏನ್ ಮಾಡೋದು ಮಾಡಿ? ಏನ್ ಮಾಡಿದ್ದೀವಿ? ತಂದು ನೀನ ಅದಕ್ಕೆಲ್ಲ ರೊಕ್ಕ ಕೊಟ್ಟ, ನೀನ ಆಶ್ರಯ ಕೊಟ್ಟ ಅದಕ್ಕೆ, ಹೌದಿಲ್ಲ? ತಂದು ಇಟ್ಟಿಪ್ಪ. ಎಷ್ಟು ಕೊಟ್ರಿ ಯಜಮಾನ್ರ ಈ ಗಣಪಗ ಅಂತ? ಈಗಂತೂ ಹೆಚ್ಚಾಗ್ಯ ಬಿಡು. ಅವಾಗ 15-20 ಕೊಡ್ತಿದ್ರು ಅವಾಗ. ಯಾಕ್ರಿ ಈಗ 1000 ಗಟ್ಲೆ
ಮತ್ತೇನು ಕೊಟ್ರಿ? ಏನು ಇಲ್ರಿ. ಕೈ ಕೊಟ್ಟಿ ಅಲ್ಲ, ಮತ್ತೆ ಕೈ ಕೊಟ್ಟಾಗ ಬಂದತಿ ಅದು. ಬರೀ ರೊಕ್ಕ ಕೊಟ್ರೆ ಬರ್ತೈತಿ? ಹೌದಿಲ್ಲ? ಮತ್ತು ಕೈ ಕೊಟ್ಟಿ ಅದಕ್ಕೆ ನೀನ ಮಾಡಿದ್ದೆಲ್ಲ ಅದ್ರ ಎಷ್ಟ್ ಹೆದ್ರಿ ಅಲ್ಲೋ ಅದಕ್ಕೆ. ಹ್ಮ್ ಅವನ್ನೆಲ್ಲ ಬಿಟ್ರಿ ಎಷ್ಟು ಆರಾಮ ಇರ್ತೀನಿ. ಹ್ಮ್ ಅದಕ್ಕೆ ವಿರುದ್ಧ ಹೇಳ್ತೀವಿ. ಕರೆ ಹೇಳಿದ್ರೆ ಅವ್ರು ನಂಬುದಿಲ್ಲ. ನೀವು ಏನಪ್ಪ ಇವ್ರು ಅದಕ್ಕೂ ಸೇರುದಿಲ್ಲ ಇವ್ರಂತ. ಹ್ಮ್ ಇದ್ದದ್ದು ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತೈತಿ. ಹೌದಿಲ್ಲ? ಮತ್ತು ಅದನ್ನ ಮಾಡ್ತೀರಿ. ಹಿಂದಿನ ಪೀಳಿಗೆಗೂ ಅದನ್ನ ಮಾಡ್ತೀರಿ. ಅದನ್ನ ಇಟ್ಕೊಂತ ಹೋಗ್ಬೇಕಂತ. ಯಾಕ್ರಿ? ಇದ್ದಿದ್ದಿಲ್ಲ, ತನ್ನಗೆ ಬಿಡಬೇಕಿಲ್ಲೋ ಅದನ್ನು ಒಬ್ಬರು ನೋಡಿ ಒಬ್ಬರು ಅದನ್ನು ಗದ್ದಲ ಹಿಡ್ಸಿರಿ. ಮಂದಿ ಕೂಡ್ಸಾಕ್ ಮಾಡಿದ್ದ ಅದು ಮೊದಲ. ಅವಾಗೆಲ್ಲ ಸ್ವಾತಂತ್ರ್ಯ ಚಳವಳಿಯಾಗ ಮಂದಿ ಕೂಡ್ಸಾಕ ಅವನು ಗಣಪತಿ ಉತ್ಸವ ಮಾಡಿ ಇದ್ರ ಜನರಿಗೆ ತಲೆ ತುಂಬಕ್ ಮಾಡಿದ್ದು. ಅದನ್ನ ಹಂಗ ಮನೆಗೆ ಇಟ್ಕೊಂಡು ಕುಂತಾರ. ಅದನ್ನ ಮಜಾ ಮಾಡಕ್. ಅದ್ರ ಹೆಸರಿನ ಮ್ಯಾಗ ಎಷ್ಟು ವ್ಯವಹಾರ ನಡೆದದ ನೋಡ್ಕೊರಿ. ಎತ್ತಾಗ ಹೊಂಟಿರಿ ನೋಡ್ಕೊರಿ ನೀವು. ರಾಜ ಮಹಾರಾಜರ ಬಾಳೆನ ಹೇಳ ಹೆಸರಿಲ್ದ ಹೋಗಿರುವಾಗ ನಿನ್ನ ವೈಭವದ ಬಿಸಾಟೇನು? ಎಂತೆಂಥವ್ರು ಆಗಿ ಹೋಗ್ಯಾರ ಈ ಜಗತ್ತಿನೊಳಗೆ, ಈ ಭೂಮಿ ಮ್ಯಾಗ. ಎಷ್ಟ ನಿನ್ನ ಸೌಕಾರ್ಕಿ ಆ ಎಂತೆಂಥವ್ರು ಆಗಿ ಹೋಗ್ಯಾರ ಈ ಜಗತ್ತಿನಾಗ. ಬ್ರಿಟಿಷ್ ಎಂಪರರ್ನಷ್ಟು ರಾಜ್ಯಾಧಿಪತಿ ಯಾವಂದಿತ್ತು ಈ ವಿಶ್ವದೊಳಗೆ? ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಂದ್ರು. ಸುಖ ಹೊಂದಿದನ? ರಾಜಾ ರಾಣಿ ಸುಖ ಹೊಂದಿದ್ರನು ಅವರು? ಬ್ರಿಟಿಷ್ ಎಂಪರರ್ ಹಂಗಾಗಿದ್ರೆ ಅದನ್ನು ಅವಲಂಬಿಸ್ಕೊಂಡು ಎಲ್ಲರೂ ಸುಖಿಗಳಾಗಬಹುದಾಗಿತ್ತಲ್ಲ. ಒಬ್ಬರ ಉದಾಹರಣೆ ತೋರಿಸಿ ನೀವು. ಈ ಜಗತ್ತಿನ ವಸ್ತುಗಳನ್ನು ಅವಲಂಬಿಸಿ ಸುಖ ಹೊಂದಿದವರು ಒಬ್ಬರದಾರ. ಸುಖಿಗಳಾದವರೆಲ್ಲ ಏನ್ ಮಾಡಿದ್ರು? ಎಲ್ಲ ತ್ಯಾಗ ಮಾಡಿದ್ರು. ತಮ್ಮೊಳಗೆ ತಾವು ನೋಡ್ಕೊಂಡು ಸುಖ ಹೊಂದಿದ್ರು. ನೀ ಬೇಕಾದಷ್ಟು ಜನ್ಮ ತಿರುಗಿ ಇಲ್ಲಿಗೆ ಬರುವುದು. ನೀವು ಇವನ್ನೆಲ್ಲ ತ್ಯಾಗ ಬಿಟ್ಟಾಗ ನಿನಗೆ ನೆಮ್ಮದಿ. ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ನೆಮ್ಮದಿ. ನಿನ್ನ ಕಡೆ ನಿನಗೆ ಲಕ್ಷ್ಯ ಇಲ್ಲ. ಅದ್ರ ಬಗ್ಗೆ ನಿನಗೆ ಅಜ್ಞಾನ ಇದೆ. ಅದಕ್ಕೆ ಬಗ್ಗೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಇದ ನಮ್ಮ ಕೆಲಸ. ಇದ ನಮ್ಮ ಕಾಯಕ. ನಮ್ಮ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಳ್ಳುವ ಪ್ರಯತ್ನ ಮಾಡು. ನಿತ್ಯ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ಎಡೆಬಿಡದೆ ನಾವು ಅಭ್ಯಾಸವನ್ನು ಮಾಡಬೇಕಾಗೈತಿ. ಬಿಟ್ಟು ಬಿಡದೆ ನಿರಂತರವಾಗಿ ಈ ಅಭ್ಯಾಸದಾಗ ತೊಡಗಿದಾಗ ನಮಗೆ ಇದರ ಲಾಭವನ್ನು ಹೊಂದಲಿಕ್ಕೆ ಬರ್ತದೆ. ಇದೆಲ್ಲ ಬೇಸರ ಆಗ್ಬೇಕು ನೋಡಿ. ಜಗದ್ ವ್ಯವಹಾರ ಎಲ್ಲ ಬೇಸರಾಗಿ ಯಾವಾಗ ಇದರಿಂದ ಬಿಡುಗಡೆ ಆದೇನಪ್ಪ ಅಂತ ಯಾವ ಹೊಳಿತೈತಿ ಅವನ ಕೆಲಸ ಐತಿ. ಎಂದಿರ್ಪೆನು ನಿಜ ಸುಖದಲ್ಲಿ ಬಹುದಂದುಗವನ್ನೆಲ್ಲವನ್ನು ಅಳಿದು ಉಳಿದು ಇದನ್ನ ಗದ್ದಲ ಎಲ್ಲ ಕೈಬಿಟ್ಟು, ಜಗತ್ತಿನ ಗದ್ದಲ ಎಲ್ಲ ಕೈಬಿಟ್ಟು ಎಂದಿದ್ದೇನಪ್ಪ ಅಂತ ಯಾವ ಹೊಳಿತೈತಿ? ಯಾವಾಗ ಅವ ಸಂತರ ಸಂಘ ಹುಡುಕಾಕ ಪ್ರಯತ್ನ ಮಾಡ್ತಾನೆ. ಬುದ್ಧನ ಗತಿ ಹೊಳಿಬೇಕಲ್ಲ. ಇದಕ್ಕೆ ಸಮಸ್ಯೆ ಏನು? ದುಃಖದಿಂದ ನಾವು ಬಿಡುಗಡೆ ಹೊಂದಾಕಿ ಏನ್ ಮಾಡ್ಬೇಕು? ಎಲ್ಲಾ ಕಡೆ ಅಡ್ಡಾಡಿದ ಬುದ್ಧ. ಯಾರಿಗೂ ಸಮರ್ಪಕವಾದಂತ ಮಾರ್ಗದರ್ಶನ ಮಾಡಲಿಲ್ಲ. ಸ್ವತಃ ತಾನ ಅದಕ್ಕೆ ಕಂಡುಕೊಂಡವು. ಪ್ರಯತ್ನ ಬಹಳ ಮಾಡಿದ ಬುದ್ಧ. ಏನ್ ಶರೀರವನ್ನು ಕೃಷಿ ಮಾಡಿ ನೋಡಿದ, ಕೆಲಸ ಆಗುವುದಿಲ್ಲ ಅಂತ. ಅದನ್ನ ಆಹಾರ ಹಾಕಾಕೈತಿ, ಅದನ್ನ ಬ್ಯಾಡಿನ ಕೆಡಿಸೋದು ಬ್ಯಾಡಿನ ಅಂತ. ಬರೀ ಎಲವಿಗೆ ಹತ್ತಿ ನರಗಳ ಕಾಣ್ತಿದ್ದು ಹಂಗ ಮಾಡಿದ್ದವನು ಶರೀರ. ಏನ್ ಕಠೋರವಾದಂತ ಯಾಕ್ರೆ ಕಾಷ್ಟ ತಪಸ್ಸು ಅದನ್ನ ಮಾಡಿರೂ ಆಗೋದಿಲ್ಲ. ಬ್ಯಾಡಿದ ಅಂತ ತೆಗೆದವ ಮತ್ತೆ ಇದಕ್ಕೆ ಶರೀರಕ್ಕೆ ಹಾಕಾಕೈತಿ. ಅದನ್ನ ಆರೋಗ್ಯವಾಗಿ ಶರೀರ ಇಟ್ಕೊಂಡು ಮತ್ತೆ ಅಭ್ಯಾಸ ಮಾಡಕತ್ತ. ಏನ್ ಅದಕ್ಕೆ ವಿವೇಕದಿಂದನೇ ಇದು ಸಾಧ್ಯದ ಅನ್ನೋದು ಕಂಡುಕೊಂಡ ಅಂತಿಮ ಸತ್ಯವನ್ನ ಹೊಂದಿದ. ಏನ್ ಅದನ್ನ ಎಲ್ಲಾ ಜೀವಿಗಳಿಗೆ ಅದನ್ನು ಬೋಧ ಮಾಡಿದ. ಏನ್ ಸುಖ ದುಃಖದ ವಿಚಾರ ಅದನ್ನ ಮಾಡಿದಿಲ್ಲ. ಯಾವ ದೇವರದಿಂದ ಸುದ್ದಿ ತೆಗಿಲಿಲ್ಲ. ಬುದ್ಧನ ಉಪದೇಶ ನೋಡಿ ಯಾವ ದೇವರದಿಂದ ಸುದ್ದಿ ಇಲ್ಲ. ಉಪನಿಷತ್ತಿನಾಗಿಲ್ಲ ಇಲ್ಲ ಅದು. ಏನ್ ವೇದಗಳ ಅಂತ್ಯಭಾಗನ ಉಪನಿಷತ್ತು. ಹೌದು, ಜ್ಞಾನದ ಅಂತ್ಯ ಪರಾಕಾಷ್ಠ ಸ್ಥಿತಿ ಅದು. ಉಪನಿಷತ್ತಿನಲ್ಲಿ ಯಾವ ದೇವರು ದಿಂಡು
ಅಲ್ಲಿ ಯಾವ ಸುದ್ದಿನೇ ಇಲ್ಲ. ಕೇವಲ ನಿನ್ನ ಇರುವಿನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಐತಿ. ಏನ್ ಅದ್ರ ಕಡೆ ಲಕ್ಷ ಕೊಟ್ಟಾಗ ನಮ್ಗೆ ನಿಜದ ಅನುಭವ ನಮಗೆ ಆಕೈತಿ. ಏನ್ ಸದ್ವಸ್ತುವನ್ನು ಹೊಂದಬೇಕನ್ನುವಂಥ ಉತ್ಕಟ ಇಚ್ಛಾನ ಇದಕ್ಕೆ ಕಾರಣ. ಮುಮುಕ್ಷತ್ವ ಅಂತಾರೆ ಅದಕ್ಕೆ. ಅದು ಬರೋದು ಭಾಳ ಕಠಿಣ ಐತಿ. ಮುಮುಕ್ಷತ್ವ ಬರೋದು ಭಾಳ ಕಠಿಣ ಅದು. ಎಷ್ಟೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ಬರ್ತೈತಿ. ಏನ್ ದೈವಾನುಗ್ರಹ ಇದ್ದರೆ ಮಾತ್ರ ಸಂತರ ಸಂಘ ನಿನಗೆ ಲಭಿಸ್ತದೆ. ಅದು ಪುಣ್ಯ ನಿಂದು ಒದಗಿ ಬಂದಾಗ ಅಂತ ಮಹಾತ್ಮರ ಸಂಘ ಏನೋ ಸಿಗ್ತೈತಿ ನಿನಗೆ. ಏನ್ ಇಲ್ಲ ಅಂದ್ರೆ ಸಿಗುವುದನೇ ಇಲ್ಲ. ನಿಜವಾಗಿ ಶಾಂತಿ ಸಮಾಧಾನ ಹೊಂದಬೇಕನ್ನೋ ಅನ್ನವ ಈ ಜಡಬದ್ಧ ಜಡಸಂಘವನ್ನು ವರ್ಜ್ಯ ಮಾಡಲೇಬೇಕು. ಏನ್ ಆ ಸಂಘ ಬಿಡದೇ ಇದ್ದರೆ ನಿಮ್ಮ ಅಪ್ಪ ಸತ್ತ ನಿಮ್ಮ ಅವ್ವ ಗುಟ್ಟು ಕುಂತು ಹತ್ತುದಲ್ಲಿ ನಿನಗಿದೆ ಅಂತಿದ್ರು. ಜಡಬುದ್ಧಿ ಜಡಸಂಗ ಬಿಡದೆ ಮಾಡುವ ತರ್ಕ ಎಂತೊಲಿವನೋ ತನಗಿನ್ನೆಂತೊಲಿವನೋ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ. ಆ ಸುಖರೂಪವಾದಂಥ ಇರುವಿನ ಅನುಭವ ಎಂದಾವ ಕೇಳಿ. ಕುಂಡ ನೀರು ಉಗುಳೋದ್ರಾಗ ಬರೇ ಜಡಬುದ್ಧಿ ಜಡಸಂಗ. ಅಲ್ಲೇ ಆಜೀವ ಜಡಬುದ್ಧಿ ಜಡಸಂಗದ ಸದಸ್ಯ ಹಾಕೊಂಡು ಕುಂತಿ. ಆಜೀವ ಸದಸ್ಯ ಹೌದಿಲ್ಲ. ಹಾಜರಾಗೇ ಬಿಡೋದು. ಅಲ್ಲಿ ಹೋಗುದು ಉಂಡ ನೀರು ಉಗುಳೋದ್ರಾಗೆ ಮತ್ತು ಅಲ್ಲಿಗೆ ಹೋಗುದು. ಕಟ್ಟಿ ಪಂಟು ಬಡದು ಬಂದು ಬಿಡೋದು. ಎದಕ್ಕೆ ಬಂದು ಕೆಲಸ. ಅದೇ ವೇಳೆ ಇದ್ರ ಕಡೆ ಆಶ್ರಮ ಕಡೆ ಬಂದ ಇದ್ರ ಅಭ್ಯಾಸದಾಗ ತೊಡಗಿದ್ರೆ ಊಟ ಮಾಡಕ್ಕೆ ಅಷ್ಟು ಹೋಗುದು. ಮತ್ತೆ ಬಂದ ಇದ್ರ ತೊಡಬೇಕನ್ನೋದು ಇದರ ಒಲವು ಇದ್ರೆ ಬರ್ತೈತಿ. ಒಲವು ಎಲ್ಲಿ ಐತಿ ನೋಡ್ಕೊ ನೀನು. ಸರಿಗೇಡಕ್ಕೆ ಹೋಗುದೈತಿ ಅಲ್ಲಿ. ಅಲ್ಲಿ ತಿಂದವನ ಎಲ್ಲಿ ಹೊಕ್ಕಿ ಅಲ್ಲಿ ಸರಿಗೇಡಕ್ಕೆ ಅಲ್ಲಿ ಏನ್ ನಡಿತೈತಿ. ಬರೇ ಇದನ್ನ ಹಣಿಕೆ ಹಾಕೊಂತ. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೊ. ಅದಕ್ಕೆ ನಮ್ಮ ಈ ಸ್ಥಿತಿ ಹಿಂಗಾಗೈತಿ. ಇದನ್ನ ಕೇಳಿದ್ದನ್ನ ನಾವು ಮನನ ಮಾಡ್ಲಿಕ್ಕೆ ವೇಳೆ ಯಾರೂ ಬೇಕಾಗಿಲ್ಲ. ಏಕಾಂತದಲ್ಲಿ ಇದ್ದು ಏನ್ ಇದು ಹೇಳುವುದು ಕೇಳುವುದು ಇದು ಸಾರ್ವತ್ರಿಕ. ನಾವು ಅದನ್ನು ಮನನ ಮಾಡ್ಬೇಕಾದ್ರೆ ನಾವು ವೈಯಕ್ತಿಕ ಏಕಾಂತದಲ್ಲಿ ಕುಳಿತಿದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿತ್ತು. ಎದಕ್ಕೆ ಮಾಡೈತಿ ಒಂದು ಮಠಮಾನ್ಯಗಳನ್ನೆಲ್ಲ ಇದರ ಲಾಭ ತಗೊಳ್ಳಿ ಅಂತೋದಿಲ್ಲ. ಮನ್ಯಾಗ ಏನು ಕೆಲಸ ಇರ್ತೈತಿಪ್ಪ ನಿಂದು. ಪೆನ್ಷನ್ ಆದ್ಮ್ಯಾಗ ಏನಿರ್ತೈತಿ. ಇನ್ನೂ ಹೊರೆ ಭಾಳ ಅದಾವ. ಅವನು ಇಲ್ಲದಲ್ಲಿ ಹೊರೆ ಇಟ್ಕೊಂಡು ಕುಂತಿರ್ತ ತಿರುಗಾಡೋದಂಗೆ. ಒತ್ತಟೆ ಕುತ್ಕೊಂಡಿರೋದು ಅಭ್ಯಾಸದಾಗ ಯಾಕೆ ತೊಡಗಬಾರ್ದು. ಏನ್ ಅಂದ್ರೆ ಇದನ್ನ ಗಟ್ಟಿಗೊಳಿಸೋ ಸಂಬಂಧ ನಾವು ಪ್ರಯತ್ನ ಮಾಡ್ಬೇಕು. ಅಂದಾಗ ಗಟ್ಟಿ ಆಕೈತಿ. ಏನ್ ಮೊದಲಿನ ಕಾಲದೊಳಗೆ ಏನು ಚಾತುರ್ಮಾಸ ಅಂತೇಳಿ ಮಾಡ್ತಿದ್ರು. 4 ತಿಂಗಳ ಆ ಅವಧಿಯೊಳಗೆ ಎಲ್ಲಿ ಹೋಗುದ್ರ ಸಂಚಾರ ಬಂದ್ ಮಾಡಿಬಿಡುದು. ಮಳೆಗಾಲ ಹತ್ತಿ ಬಿಡುದು. ಚಾತುರ್ಮಾಸದ ಇದ್ರಾಗ ಇದೇ ಅಭ್ಯಾಸದಾಗ ತೊಡಗುದು. ಏನ್ ತೊಡಗಿದ ಆತ್ಮಚಿತ್ರದೊಳಗೆ ಕಾಲು ಕಳಿತಿದ್ರು. ಸಂಚಾರ ಬಂದ್ ಮಾಡೋದು. ಯಾವಾಗ ಚಾತುರ್ಮಾಸ ಮುಗಿದ ನಂತರ ಮತ್ತೆ ಮಳೆಗಾಲ ಕಡಿಮೆ ಆಕೈತಿಲ್ಲ 4 ಅವಾಗ ಚಳಿಗಾಲ ಅವಾಗ ಸಂಚಾರ ಕೈಕೋತಿದ್ರು ಅವು. ಹಂಗ ಮಾಡಿದ್ರೆ ಇಲ್ಲ ಅಜ್ಜಾರ್ ಇಲ್ಲಿ ಚಾತುರ್ಮಾಸ ಒಮ್ಮೆ ಇಲ್ಲೇ ಇದನ್ನ ಮಾಡಿದ್ರು. 6 ತಿಂಗಳು ಅದಾರ ಇಲ್ಲಿ. ಅದು ಮುಗಿಯೋ ಮಠ ಎಲ್ಲಿ ಹೋಗ್ಲಿಲ್ಲ. ಯಾವ ಊರು ಎಲ್ಲಿ ಹಣಿಕೆ ಆಗ್ಲಿಲ್ಲ ನೋಡ್ರಿ. ಏನ್ ಇವ್ರು ತಾಡ್ಪತ್ರಿ ಒಂದು ಕೊಳತು ದ್ಯಾಮನರು ಮ್ಯಾಗ ಚಪ್ಪರ್ಗೆ ಹೊಚ್ಚಿತ್ತಲ್ಲ. ತಾಡ್ಪತ್ರಿದಾಗ ಮಳಿ ಹತ್ತಿ ಬಿಡ್ತಿ. ಏಪ್ರಿಲ್ದಾಗ ಬಂದವರು ಪುನಃ ಯಾವಾಗ ಹೋಗ್ಯಾರ ಗೊತ್ತ. ಕಾರ್ತಿಕ ಮಾಸ ಯಾವಾಗ ಬರ್ತೈತಿ ಅವಾಗ. ಆ ಟೈಮ್ ಮಠ ಇಲ್ಲಿ ಅವ್ಯಾಹತವಾಗಿ 4 ಹೊತ್ತು ನಿರಂತರ ಇಲ್ಲಿ ಚಾತುರ್ಮಾಸದ ಇದನ್ನ ಅಪ್ಪ ಅವರು ಇಲ್ಲೇ ವಾಸ್ತವೇ ಹೂಡಿಬಿಟ್ರು. ಅವ್ರು ಹಡದ ಬಾಣಿತಾರಂಗಾಗಿದ್ದೀವಿ ನಾವು. ಎಲ್ಲಿ ಹೊರಗೆ ಹೋಗಂಗಿಲ್ಲ. ಏನ್ 4 ಹೊತ್ತಿದೆ ವಿಚಾರ ಹೇಳುದು ಕೇಳುದು ಅಭ್ಯಾಸ. ಏನ್ ನಿರಂತರವಾಗಿ ಯಾರು ಬಂದಾಗ ಅವ್ರು ಕುಡಿದ ವಿಚಾರ ಇದ್ರಾಗ ಕಾಲ ಕಳೆದ. ಹಂಗೆ ನಾವು ಇದನ್ನ ಕೇಳಿದಿಂದ ಅಲ್ಲಿ ಹೋಗಿ ಏನ್ ಮಾಡೋದು ಮತ್ತು ಸರಿಗೇಡಕ್ಕೆ ಹೋಗ್ತೇವೆ. ಬಂದಿದ್ರ ಅಭ್ಯಾಸದಾಗ ಕಾಲ ಕಳಿಬೇಕಿಲ್ಲ. ಹಂಗ ಒಂದು ದೃಢ ನಿಶ್ಚಯ ಮಾಡ್ಕೊಂಡಾಗ ಏನಾರ ಈ ಸಂಸ್ಕಾರಕ್ಕೆ ನಮಗಿಲ್ಲ ಅಂದ್ರೆ ಆಗೋದಿಲ್ಲ.
ಮತ್ತು ಆ ಸುದ್ದಿ ಈ ಸುದ್ದಿ ಹರಿಗೇಡಕ್ಕೆ ಹೊಂಟಂದ್ರೆ ಏನು ಸಿಗ್ಬೇಕು? ಉಳಿದನೇ ಇಲ್ಲ ಈ ವಿಚಾರ. ಯಾಕೆ ಉಳಿವಲ್ಲ ನಮಗಂದ್ರೆ ಅದು ಬೇಕಾಗಿಲ್ಲ ನಮ್ಗೆ. ನಮ್ಗೆ ಬೇಕಾದದ್ರ ಕಡೆ ಯಾರ್ಯಾರಿಗೆ ಯಾರ್ಯಾದ್ರಾಗ ಮನಸ್ಸು ಇರ್ತೈತಿ ಅಲ್ಲೇ ಹೇಳ್ಕೊಂಡು ಹೋಗ್ತೈತಿ. ಅಲ್ಲೇ ಕುಂಡ್ರಾಕಸ್ತೈತಿ. ಅವು ಕರ್ಮೇಂದ್ರಿಯ ಚಟುವಟಿಕೆ ಹತ್ತಾಗನ ಇಳಿಸ್ತಾವ. ಅದನ್ನ ಮಾಡಾಕಸ್ತಾವ. ಮನಸ್ಸಿನಾಗಿದ್ದದ ಮಾತುಕತೆಗಳಲ್ಲಿ ಬರ್ತೈತಿ. ಅಂತದ ಹೆಸರದಾಗ ಇರ್ತಾರ ಅವ್ರು. ಅಲ್ಲೇ ಹೋಗುದಪ್ಪ ಸಂಜೆ ಮುಂದೆ ಹೋದ್ರ ಮತ್ತೆ ಇಲ್ಲಿ ಬೇಕಲ್ಲ. ಇಲ್ಲಿ ಇದನ್ನ ಕಳ್ಕೊತೀವಿ. ಸುದ್ದಿ ಹೇಳೋದು, ಊರ್ ಸುದ್ದಿ ಬೇಕಲ್ಲ ಇಲ್ಲಿ. ಪೆನ್ಷನ್ ಆದ್ಮೇಲೆ ಕೆಲಸ ಏನಿರ್ತೈತಿ ಅಂತ ವಾರ್ಧಿಕ್ಯ ಮುನಿವೃತ್ತಿ. ಈ ಸಂಸ್ಕಾರ ಇದ್ರೆ ಬರ್ತೈತಿ. ಇಲ್ಲ ಸಂಸ್ಕಾರ ಇಲ್ಲ ಅಂತ ಅದರ ಅರ್ಥ. ಇದ್ರ ಕಡೆ ಬಂದು ಇದ್ರ ಅಭ್ಯಾಸದಾಗ ತೊಡಗಾಕ ಪ್ರೇರಣಾ ಆಗ್ಬೇಕಾದ್ರೆ ಹಿಂದಿನ ಜನ್ಮದ ದುಡಿಬೇಕು, ಈಗಿನ ಸಂಘ ಬೇಕು, ಮತ್ತು ಪ್ರಯತ್ನನೂ ಬೇಕು. ಅಂದಾಗ ಈ ಕಡೆ ಒಲವಕತಿ ಅಭ್ಯಾಸದಾಗ ತೊಡಗಾಕ ಪ್ರೇರಣೆ ಆಗ್ತದೆ. ಇಲ್ಲಾಂದ್ರೆ ಆಗೋದು. ಒಳಗಿರುವುದ ಒಂದು, ನಾವು ಮಾಡುವುದ ಒಂದು. ಹೌದಿಲ್ಲ? ಮ್ಯಾಗ ಡೋಂಗಿ ಇದೆ. ನಾವು ಹೋಗಿದ್ದೀಪ ಅಂತ ಹೆಸರಿಗೆ ಹೋಗಿ ಬಂದು ಮತ್ತು ಅದ ರಾಡ್ಯಾಗ ಬಿದ್ದೊಳ್ಯಾಡು. ಒಳಗ ಆಂತರಿಕವಾಗಿ ಅಭ್ಯಾಸ ನಡೀತು ಅಂದ್ರೆ ಹೊರಗಿನ ಕಡೆ ಲಕ್ಷ್ಯ ಬರ್ಬೋದು. ಅವ್ರು ಏನು ಕೆಲಸದ ಏನೂ ಲಾಭ ಇಲ್ಲ ನಿನಗೆ. ಹೊರಗೆ ಏನು ಲಾಭ ಇಲ್ಲ. ವೇಳೆ ಎಲ್ಲ ವ್ಯರ್ಥಗಳದಿಲ್ಲ. ಆಯುಷ್ಯದ ವೇಳೆ, ನಮ್ಮ ಆಯುಷ್ಯದ ವೇಳೆಯನ್ನು ಸದುಪಯೋಗ ಮಾಡ್ಕೊಂಡದಂದ್ರೆ ಇದೇ ವೇಳೆ. ಅದಕ್ಕೆ ಯಾರೂ ಇದ್ರ ಬಗ್ಗೆ ಅಲಕ್ಷ್ಯ ಮಾಡಕ್ಕೆ ಹೋಗ್ಬೇಡ್ರಿ. ಇದ್ರ ಲಾಭವನ್ನು ಮಾಡ್ಕೋರಿ ಅಂತ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಇದ್ದು ತೋರಿಸಿದ್ರು ಇರೋಕ್ಕಾಗೋದಿಲ್ಲ ಅಂದ್ರೆ ಹೆಂಗ್ರಿ? ಹೆಂಗ ಆ ಸ್ಥಿತಿಯನ್ನು ಅವ್ರು ಹೊಂದಿದ್ರು? ಅವರ ಆಚರಣೆ ಹೆಂಗಿತ್ತು? ಆಹಾರ ವಿಹಾರ ಹೆಂಗಿತ್ತು? ಅವ್ರ ಹೊರಗಿಂದ ಆಚರಣೆ ಹೆಂಗಿತ್ತು? ಅದನ್ನೆಲ್ಲ ನಾವು ಲಕ್ಷ್ಯಕ್ಕೆ ತಗೊಂಡು ಅದರಂತೆ ನಾವು ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಇಲ್ಲಾಂದ್ರೆ ಬೇಕಾದಂಗೆ ಹೇಳೋದು ಕೇಳೋದು ಮಾಡಿದ್ರು ಮತ್ತು ಅದು ಜಡಬದ್ದಿ ಜಡಸಂಗದ ಅಭ್ಯರ್ಥಿ ಅಂದ್ರೆ ತನ್ನಂಗೆ ಮಾಡ್ಕೋತೈತೆ. ಅದು ಮತ್ತೆ ಕೆಡಿಸಿ ಬಿಡ್ತೀರಿ. ಇಲ್ಲೆಲ್ಲ ಕೇಳಿದ್ದನ್ನೆಲ್ಲ ಅಲ್ಲೇ ನತ್ತದನ್ನ ಅಲ್ಲೇ ಮತ್ತು ಹಂಚಿ ಮಾಡಿಬಿಡ್ತೀರಿ. ಅನುಭವ ವಿಚಾರಗಳನ್ನೆಲ್ಲ ಕೇಳಿದ್ದಲ್ಲಿ ಹೋದ ಕೂಡಲೇ ಅದರ ಅಭ್ಯರ್ಥಿ ಎಲ್ಲ ಕೆಟ್ಟು ಹೋಗ್ಬಿಡ್ತದೆ. ಇದನ್ನ ಮಾಡಿದ್ವಿ ನಾವು ಇಷ್ಟು ವರ್ಷ ಆದರೂ. ಅದಕ್ಕೆ ನಿಜವಾದ ಸಮಾಧಾನ ಶಾಂತಿ ನಿನಗೆ ಬೇಕಾಗಿತ್ತಂದ್ರೆ ಜಡಬುದ್ಧಿ ಜಡಸಂಗವನ್ನು ವರ್ಜ್ಯ ಮಾಡಬೇಕಾಗತ್ತೆ. ಅಭ್ಯಾಸ ದಶೆಯೊಳಗೆ ಅವಶ್ಯ ಆ ಹೊಂದಿದ ಮ್ಯಾಗ ನೀ ಎಲ್ಲಿದ್ರೂ ನಡಿತೈತಿ. ಆ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅವಾಗ ಮನೆಯೇನು ಮಠವೇನು ಅಂತ ಅವಾಗಂದದ್ದು ಹೊಂದಿದ ಮ್ಯಾಗಿನ ಮಾತು ಹೊಂದಕ್ಕಿಂತ ಪೂರ್ವದಲ್ಲಿ ನೀ ಲಾಗು ಮಾಡ್ಕೊಳಕ್ ಹೊಂಟಿ. ಇದೆಲ್ಲ ಮೊದಲಿಗೆ ಬೇಕಿವೆಲ್ಲ ಅಭ್ಯಾಸ ದಶೆಯೊಳಗೆ. ಮೀಸಲತನೂ ಇಲ್ಲ, ಲೇಷಪ್ಪ ನಡೆ ಇಲ್ಲ, ಕೈಲಾಸವೇನು ವೇಷೆಯ ಮಣಿ ಸರ್ವಜ್ಞ. ಅದಕ್ಕೆ ಶರೀರ ಆರೋಗ್ಯವಾಗಿ ಇಟ್ಕೋಬೇಕು. ಅವಾಗ ನಮಗೆ ಇದನ್ನು ಸಾಧಿಸಾಕ ಬರ್ತೈತಿ. ಒಳ್ಳೆಯ ಆಚರಣೆ ಬೇಕಾಕೈತಿ. ಪರಿಶುದ್ಧವಾದಂಥ ಆಚರಣೆ ಬೇಕು ನಮಗೆ. ಮಂಗಿನಂಗೆ ಮಾಡಿ ಯಾಕಂದ್ರೆ ಯದ್ವಾ ಮಾಡಿದೆ. ನಾನು ಅದರಾಗ ಹೇಳೋದು ಕೇಳೋದು ಮಾಡ್ತೇನೆ ಅಂದ್ರೆ ಚಿಕ್ಕಂಗ ಇಂದ್ರಿಯಗಳ ಮಜಾ ಮಾಡಿ ಅದರಾಗ ಕಾಲು ಕಳೆದು ಸತ್ವಾರ ಎದಕ್ಕೆ ಬಂತೀವಿ? ಇದೆಲ್ಲ ಕೇಳೋದು ಹೇಳೋದು ಆದ್ಮ್ಯಾಗ ಅದನ್ನು ಹತೋಟೆ ಒಳಗಿಟ್ಕೋಬೇಕಿಲ್ಲ. ಈ ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಬರ್ತೈತಿ ಅವನ್ನ ನಿಯಂತ್ರಣ ಮಾಡ್ಕೊಳಕ್ಕೆ. ವಿವೇಕ ಇರಲಿಲ್ಲ ಅಂತಂದ್ರೆ ಮತ್ತು ಅದರಾಗೆ ಹೋಗೋಣ, ಅದ್ರ ಬೆನ್ನತ್ತೆ. ವಿಷಯಗಳ ವ್ಯಾಮೋಹಕ್ಕೆ ಬಿದ್ದ ಅದರಿಂದ ಹೊಳ್ಳಾಡ್ಕೊಂಡು ಅದ ಜನ್ಮ ಅಂತ ತಿರುಗಿ ದುಃಖವನ್ನು ಹೊಂತೀನಿ. ಅದರಿಂದ ಕಡೆಕಾಗಬೇಕನ್ನು ಹೋಗಿದ್ರೆ ವಿವೇಕಕ್ಕೆ ಮುಖ ಕೊಡ್ನಿ. ವಿವೇಕದ ಸನ್ನೆ ಬೆರೆಸಿ ನೋಡು ಅಂತ ಹೇಳ್ಯಾರ. ಎಲ್ಲಿ ಸಿಗ್ತೈತಿ ಅಂದ್ರೆ ಸತ್ಸಂಗದೊಳಗೆ ಸಿಗ್ತೈತಿ ವಿವೇಕ. ನಮ್ಗೆ ಬಾಕಿ ಎಲ್ಲಿ ಹುಡುಕ್ಯಾದ್ರೂ ನಿನಗೆ ಸಿಗುದಿಲ್ಲ. ವೈರಾಗ್ಯದ ಸೂತ್ರ ಯಾವಾಗ ಶುರುವಾಕೈತಿ ನೋಡ್ರಿ, ಯಾವಾಗ ನಮಗೆ ನೆಮ್ಮದಿ ನೋಡ್ರಿ. ತ್ಯಾಗದಿಂದ, ವಿವೇಕದಿಂದ ಇದು ವಿಷಯ ದೋಷ ದರ್ಶನ ಆಕೈತಿ. ಇದ್ರ ಹಕ್ಕಿಕತಿ ಗೊತ್ತಾಕೈತಿ. ಅವಾಗ ಇದ್ರ ಬಗ್ಗೆ ಅನಾಸಕ್ತಿ ಉಂಟೈತಿ. ಅದಕ್ಕೆ ವೈರಾಗ್ಯ ಅಂತ. ಅವಾಗ ಇದರ ಸೂತ್ರ ಹತ್ತೈತಿ. ಬಿಡು ಪುರುಷತ್ತಲೇ ನಿನಗಿದ ಆನಂದದ ಸೂತ್ರ ಹತ್ತೈತಿ ನೋಡ್ರಿ.
ಅಶೋಚಾನನ್ಯ ಶೋಚಸ್ತಂ ಪ್ರಜ್ಞಾವಾದಂಶ್ಚ ಭಾಸತೆ ಗತಾಸು ನ ಗತಾಸು ಅಂಚೆ ನಾನು ಶೋಚಿಂತಿ ಪಂಡಿತ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳಿದ ಮಾತು. ಅರ್ಜುನ, ನೀನು ಶೋಕಿಸಲು ಯೋಗ್ಯರಲ್ಲದವರನ್ನು ಕುರಿತು ಶೋಕ ಮಾಡ್ಲಿಕ್ಕತ್ತಿ, ಮತ್ತೆ ಜ್ಞಾನಿ ಮಾತು ಮಾತಾಡ್ಲಿಕ್ಕತ್ತಿ. ಪಂಡಿತರಾದವರು, ತಿಳಿದವರು ಸತ್ತವರ ಬಗ್ಗೆ ಆಗಲಿ ಇದ್ದವ್ರ ಬಗ್ಗೆ ಆಗಲಿ ಶೋಕ ಮೋಹ ಮಾಡಕ್ ಹೋಗುದಿಲ್ಲ. ಸಾಯುವುದೇ ಅದು, ಹುಟ್ಟುವುದೇ ಅದು. ಹುಟ್ಟು ಸಾವುಗಳು ಶರೀರಕ್ಕದಾವ, ಆತ್ಮನಿಗೆ ಎಂದೂ ಅದು ಸಾವು ಇಲ್ಲ. ನೀನ ಆತ್ಮ, ಶರೀರ ನೀನಲ್ಲ, ನೀ ಎಂದೂ ಸಾಯವಲ್ಲ. ಯಾಕೆ ಚಿಂತೆ ಮಾಡ್ತಿ? ನೀ ಎಲ್ಲದರ ಬಗ್ಗೆ, ಈ ಶರೀರ ಬಗ್ಗೆ ಚಿಂತೆ ಮಾಡ್ತಿ. ನೀ ಶಾನ್ಯಾನ ದಡ್ಡು ನೀನು. ಶಾನ್ಯಾರದವ್ರು ಅದ್ರ ಬಗ್ಗೆ ಚಿಂತೆ ಮಾಡ. ಯಾರ ಸತ್ರ ಹೇಳ್ತಾರನ ಮನ್ಯಾಗ, ಯಾರ ಸತ್ರ ಅದೊಂದು ಕಟ್ಕಿಟಿ ಹೋತ್ ಬಿಡೋನು. ಪ್ರಾರಬ್ಧ ಮುಗೀತಿ, ಅದು ಹೋತದು. ಅದನ್ನ ಮತ್ತೊಂದು ವಾಸನೆ ಕಟ್ಕೊಂಡು ಮತ್ತದು ಬರ್ತೈತಿ. ಅದು ಶರೀರ ಬಿಟ್ಕೊಳ್ಳೆ ಮುಗಿಲಿಲ್ಲ ನಮ್ಮ ಜೀವನ. ವಾಸನೆಗೆ ಅನುಗುಣವಾಗಿ ಮತ್ತೆ ಶರೀರ ಬರ್ತೈತಿ. ಜ್ಞಾನ ಮಾಡ್ಕೊಳ್ಳೋ ಮಟ, ಆತ್ಮಜ್ಞಾನ ಆಗುವವರೆಗೂ ಎಡತಾಕು ತಪ್ಪೋದಿಲ್ಲ ನಾವು. ವಾಸನೆಗೆ ಅನುಗುಣವಾಗಿ ಬರ್ತೈತಿ, ಅದು ಮತ್ತೆ ಹುಟ್ಟಿಟ್ಟು ಮತ್ತಂತ ಕರ್ಮಗಳನ್ನು ಮಾಡ್ತೈತಿ. ಆ ಕರ್ಮಗಳನ್ನು ಉಣ್ಣಾಕ ಮತ್ತೆ ಅದರ ಋಣ ತೀರ್ಸಾಕ ಮತ್ತೆ ಜನ್ಮಗಳ ಹೊಂದಬೇಕಾಗಿ. ನಾವು ಯಾವ ಕರ್ಮಗಳನ್ನು ಮಾಡ್ತೇವೆ ಅದಕ್ಕೆ ಅನುಗುಣವಾಗಿ ಜನ್ಮಗಳು ಕಾದುಕೋತಾವ. ಏನ್ ಜ್ಞಾನ ಮಾಡ್ಕೊಳ್ಳೋ ಮಟ ಈ ಜನ್ಮಾಂತರ ನಮಗೆ ತಪ್ಪೋದಿಲ್ಲ. ಆತ್ಮಜ್ಞಾನ, ಯಾವ ಜ್ಞಾನ ಅಂದ್ರೆ ತನ್ನ ಜ್ಞಾನ, ಅದನ್ನು ಮಾಡಿಕೊಂಡಾಗ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಕ, ವಾಸನ ಎಲ್ಲ ನಾಶ ಆಕ್ಕವು. ಇಲ್ಲಿ ತನಕ ವಾಸನೆಗಳಿರ್ತಾವ, ಅಲ್ಲಿ ತನಕ ಕರ್ಮಗಳು ಘಟಿಸ್ತಾವ. ಕರ್ಮ ಮಾಡಿದ ಮ್ಯಾಗ ಅದರ ಫಲ ಉಣ್ಣಾಕ ಜನ್ಮ ತಾಳಬೇಕಾಗೈತಿ. ಎಂತೆಂಥ ಕರ್ಮ ಮಾಡಿ ಎಂತೆಂಥ ಜನ್ಮಗಳನ್ನ ಹೊಂದಬೇಕಾಗೈತಿ ನೋಡ್ಕೊಂಡು. ಎಂತೆಂಥ ಜನ್ಮಗಳು ಕಾದುಕೋತಾವ ಮಾಡಿದ ಕರ್ಮಕ್ಕನುಸಾರವಾಗಿ. ಏನು ಕಬರಿಗೆಟ್ಟು ಕುಂತಿರುವ ಅಂತಿದ್ರು ಅಂತ ಶಿವಾನಂದರು. ಇದನ್ನೆಲ್ಲ ಮರೆತ ಕಬರಿಗೆಟ್ಟು ಕುಂತಿರ. ಈ ಮುಂದೆ ಎಂತೆಂಥ ಜನ್ಮಗಳು ಕಾದುಕೋತಾವ. ಖಬರಿಲ್ಲ ನಮಗೆ, ಹೌದಿಲ್ಲ? ಎಷ್ಟು ಜನ್ಮ ತಿರುಗಬೇಕಾಗೈತಿ. ಪಾಪ ಪುಣ್ಯಗನುಗುಣವಾಗಿ ಮಾಡಿದ ಕರ್ಮಕ್ಕನುಸಾರವಾಗಿ. ಪಾಪ ಕರ್ಮದಿಂದ ಅವೆಲ್ಲ ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಈ ಗಿಡಗಳು ಯಾವಾಗ ಗಿಡಗಂಟಿಗಳಾಗ ಪಾಪ ಕರ್ಮದ ಫಲ ತಲೆ ತೆಳಗು ಮಾಡಿ ಮುಕುಳಿ ಮ್ಯಾಲ ಮಾಡಿ ನಿಂತಾವ, ಗಜಮ್ ನಿಂತಾವ ಅಂತಾರಲ್ಲ, ಅವ ನಮ್ಮ ಕರ್ಮನ ಹಂಗೆ ಮಾಡಾಕತ್ತಿದ್ದ. ಗಜಮ್ ನಿಂದಿರ್ಸೈತಿ, ತಲೆ ತೆಳಗು ಮಾಡಿ ಮುಕುಳಿ ಮ್ಯಾಲ. ಕಚ್ಚಾ ಮಾಲ್ ತಿಂದ ಪಕ್ಕಾ ಮಾಲ್ ಕೊಟ್ಟ ತಮ್ಮ ಪಾಪ ಕಳ್ಕೋತಾವ, ಹೌದಿಲ್ಲ? ನೀ ಬಿಟ್ಟದ ತ್ಯಾಜ್ಯ ವಸ್ತುಗಳನ್ನೆಲ್ಲ ಅದಕ್ಕೆ ಹಾಕ್ತಿ, ಹೌದಿಲ್ಲ? ಅದು ಒಳ್ಳೆ ಫಲ, ಹಣ್ಣು ಹಂಪಲ ಇದು ಕೊಡ್ತೈತಿಲ್ಲ ನಿನಗೆ. ಅದು ಉಪಕಾರ ಪರೋಪಕಾರಕ್ಕಾಗಿ ಅವು ಬದುಕ್ಯಾವ. ಅವು ಏನ್ ತಾವ ತಿಂತಾವನ ಅವನ್ನ? ಅವ್ರು ಹೊಡೆದವ್ರಿಗೆ ಅವ್ರು ಒಳ್ಳೇದನ್ನ ಹಣ್ಣು ಕೊಡ್ತಾವ. ಯಾಕ್ರಿ? ಕಲ್ಲು ಹೊಡೆದವ್ರಿಗೆ ಹಣ್ಣು ಕೊಡ್ತಾವ, ನೀ ಏನ್ ಕೊಡ್ತಿ? ಉಪಕಾರ ಒಳ್ಳೆ ಪೀಡಾ ಕೊಟ್ಟಾಗ ಸಹಿತ ಒಳ್ಳೇದನ್ನ, ಅದು ಆ ಗುಣ ಅವನು ಗಿಡಗಂಟಿಗಳಿಂದ ಕಲಿಬೇಕು ಅಂತ. ಗಿಡಗಂಟಿಗಿಂತ ಕಡೆಯಾದನಲ್ಲ ನಾನು, ಅದನ್ನು ನಾವು ಕಲೀಲಿಲ್ಲ. ಪ್ರತಿಯೊಂದು ಪಾಠ ಐತಿ. ಬರೀ ಸಾಲಿಗೆ ಹೋದ್ರೆ ನೀ ಶಾನೆ ಆಗುದಿಲ್ಲ. ನಿಸರ್ಗನ ಪಾಠ ಕಲಿಸ್ತೈತಿ ನಿನಗೆ. ಏನ್ ಹೆಂಗದ ನೋಡು ಜೀವನ, ಹೆಂಗೈತಿ ಅಲ್ಲಿ ಜಗತ್ತಿನೊಳಗೆ, ಹೆಂಗ ಬದುಕಬೇಕು ಅನ್ನೋದನ್ನು ನಿಸರ್ಗ ಕಲಿಸ್ತದೆ ನಮಗೆ. ಏನ್ ಹೊಳೆಗಳ ತಾವ ನೀರು ಕುಡಿತಾವ, ನಾವು ಪರೋಪಕಾರಕ್ಕಾಗಿ ಅದಾವು, ಅದಿಲ್ಲ ಹರಿತಾವ ಜಗತ್ತಿನ ಜೀವಿಗಳಿಗೆ ಒಳ್ಳೆಯದಾಗಲಿ ಅಂತ. ಹಂಗೆ ಏನಾರ ಸ್ವಲ್ಪ ಮಾಡ್ತೀಯ ನೀ, ಅದಕ್ಕಿಂತ ಕಡಿಯಾದಲ್ಲ ಮನುಷ್ಯನ ಜನ್ಮಕ್ಕೆ ಬಂದಾಗ. ಮೊದಲು ಇದಕ್ಕಾಗಿ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು ಅಂತ ಹೇಳ್ತಾವ ವೇದಗಳು. ಪರೋಪಕಾರಾರ್ಥಮಿದಂ ಶರೀರಂ ಅಂತ. ಈ ಶರೀರವನ್ನು ಎದಕ್ಕೆ ಉಪಯೋಗ ಮಾಡ್ಕೋಬೇಕಂದ್ರೆ ಪರೋಪಕಾರಕ್ಕಾಗಿ ಮೀಸಲಾಗಿಡಬೇಕು ಅಂತ. ಅದಕ್ಕೆ ಪುಣ್ಯದ ಡಿಪಾಸಿಟ್ ಆಕತಿ. ಅದು ನಿನ್ನ ಒಳ್ಳೆಯ ನಿನಗೆ ಉತ್ತರೋತ್ತರ ಗತಿ ಆಕೈತಿ. ಇಲ್ಲಾಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ. ವಿಷಯದ ಆಶಾ ಸಂಬಂಧ ಇನ್ನೊಬ್ಬರಿಗೆ ಪೀಡಾ ಕೊಟ್ಕೊಂತ ಅಡ್ಡಾಡಿದಂದ್ರೆ ಹೀನ ಜನ್ಮಗಳು ಕಾದು ಕೂತಾವ ಪಾಪಾನುಗುಣದಿಂದ ಅಂತ ಹೇಳ್ಯಾರ.
ಗಿಡ ಮರ ಕ್ರಿಮಿಗಳ ರೂಪವಾಗಿ ಕೀಟ ಪತಂಗಾದಿಯಾಗಿ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಬಹುಬಾಧೆ ಗಲಿಸಿ ಭೂತ ಪಂಚಕವಾಗಿ ಯೋಷಧಿಯಾಗಿ ಧಾತು ಸಪ್ತಕವಾಗಿ ಮತ್ತೆ ಹೆಂಗ ಬಂತೈತಿ ಈ ಶರೀರ? ಆ ತಂದಿದು ಯಾಕ್ರಿ? ರೇತೋ ರುದಿರದಿಂದ ಉದಿಸಿದ ಆ ಶರೀರ, ತಂದಿಯೊಳಗೆ ತಾಯಿಯೊಳಗೆ ಕೂಡಿದ ರೇತೋ ರುದಿರ ಅದ್ರ ಕೂಡಿದ ಕೂಡಲೇ ಅದೊಂದು ಪೆಂಟಿಯಾಗಿ ಮತ್ತದು ಒಂದೊಂದು ತಿಂಗಳಿಗೆ ಒಂದೊಂದು ನಮೂನಿ ವಿಕಾರ ಕೋಂತ ಬಂದು 9 ತಿಂಗಳಾದ ಮ್ಯಾಗ ಈ ಶರೀರ ರಚನಾ. ಹೆಂಗ ತಯಾರಾತಿ ಶರೀರ? ಯೋಷಧಿಯಾಗಿ ಧಾತು ಸಪ್ತಕವಾಗಿ ತಂದೆಯಳು ಮಾತೆಯ ಸೂತಕ ರುದಿರ ರೂಪವಾಗಿ ಮತ್ತಿ ತನುವಾಗುವ ಅಚ್ಚರಿಯನ್ನು ಕೇಳಿ ಆತಿಪ ಮುಂದೆ ಬಾಲಕ ಜರಾಜೀರ್ಣ ರೂಪಾಗಿ ಸಣ್ಣಂದಿರ್ತ ಹಿಡಿದು 7 ಥರದ ಶೋಗ ಹಾಕ್ತೈತೆ ಅತ್ತಾಗಿಂದ. ಅದೀ ಕಡೆಗೆ ಮುಪ್ಪಿನ ಅವಸ್ಥೆ ಬಂತು. ಅವಾಗೇನ ರೋಗ ರುಜ ಇದ್ರಾಗ ಇನ್ನೊಬ್ಬರು ಪರಾಧೀನ ಆತಿಪ, ಒಳ್ಳೆ ಆಡ್ತಿ ಬಿದ್ದು. ಏನಪ್ಪ ಇದನ್ನ ಸಂಕಟ, ಎಷ್ಟಂತ ಇದನ್ನ ಮಾಡೋದನ್ನ ನಿಮ್ಮೆ ಬರಬಾರದಪ್ಪ ಇನ್ನ. ಅವಾಗ ಏನ್ ಮಾಡ್ತಾನಪ್ಪ, ಯಾರು ನೋಡವ್ರಿಲ್ಲ. ಇತ್ತ ಕೈಕಾಲ ಆಡಾಕ್ ಸಹಿತ ಶಕ್ತಿ ಇಲ್ಲ ಹಂಗ ಪರಿಸ್ಥಿತಿ. ಎಷ್ಟಂತ ನೋಡೋದಪ್ಪ, ಇದಕ್ಕೆ ಎಂತೆಂತ ಅವಕ ಬರ್ತಾವ, ಇದಕ್ಕೆ ಯಾಕೆ ಬರುವಲ್ದು ಅಂತಿರ್ತ. ಮುಪ್ಪಿನ ಕಾಲಕ್ಕೆ ಅವಾಗ ಗೊತ್ತಾಗತ್ ನಿಮ್ಗೆ ಜೀವನ ಅಂದ್ರೆ ಏನು ಅನ್ನೋದು. ಒಳ್ಳೆ ಚಂದ ಆಗೈತಿ ಮೈಯಾಗ ಎಣ್ಣಿದ್ದಾಗ ಒಳ್ಳೆ ಹಾರ್ಯಾಟ ಅದಿಲ್ಲ, ಅದು ಇಳ್ಕಲಿಗೆ ಗೊತ್ತಂದ್ರೆ ಚಕಡಿ ಅವಾಗ ಗೊತ್ತಾಗೈತಿ ನಿನಗೆಲ್ಲ. ಎಲ್ಲ ನೋಡುವ ಮಕ್ಕಳು ಸಹಿತ ದಾದಿಲ್ಲ, ಯಾರು ಏನು ಎಲ್ಲಿ ಅದಾರಪ್ಪ, ಯಾರಿಗೆ ಯಾರಿಲ್ಲ ಅಂತ ಅವಾಗ ಗೊತ್ತಾಗೈತಿ ನಿನಗೆ. ಇದನ್ನ ನಿಜವನ್ನ ತಿಳ್ಕೋಬೇಕಾಗಿತ್ತಲ್ಲ, ನಾ ತಪ್ಪು ಮಾಡಿದೆ ಅಂತ. ಇದನ್ನ ಬೆನ್ನ ಹತ್ತಿನೆಲ್ಲ ಇದನ್ನ ನಂಬೆ ನಾ ಕೆಟ್ಟೆ ಅಂದಾರ. ಏನ್ ಮ್ಯಾಗ ಕೆಟ್ಟ ಮ್ಯಾಗ ಬುದ್ಧಿ ಬಂದ್ರೆ ಏನ್ ಮಾಡೋದು? ಅಟ್ಟ ಮ್ಯಾಗ ಒಲಿ ಉರಿತೆ ಅಂತ ಕೆಟ್ಟ ಮ್ಯಾಗ ಬುದ್ಧಿ ಬಂತ ಏನ್ ಮಾಡೋದಪ್ಪ? ಇದನ್ನ ನಂಬಿ ನಾನು ಮೊದಲ ಎಚ್ಚರಗೊಳ್ಳಲಿಲ್ಲ, ಮನವೇ ಹುಚ್ಚನಾದೆನಲ್ಲ. ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲ. ಶರೀರ ಹಾಳಾಗಿ ಹೋತಲ್ಲ, ಬರೇ ವಿಷಯಗಳ ಸಂಗ್ರಹ ವಿಷಯ ಹೋಗದಾಗ ಬೇಳೆ ಹೋತ ನಂದು. ಏನ್ ಲಾಭ ಮಾಡ್ಕೊಂಡಿನಿ? ಸಂತರ ಸಂಘ ಇಲ್ಲ, ಕಂತು ಹರಣ ಜ್ಞಾನ ಇಲ್ಲ, ಆ ಇಚ್ಛೆಗಳನ್ನು ನಾಶ ಮಾಡಿಕೊಳ್ಳುವಂತ ಯುಕ್ತಿಗಳನ್ನ ನೀನು ಕಲೀಲಿಲ್ಲ. ಆ ಇಚ್ಛಾದ ಬೆನ್ನ ಹತ್ತಿ ಕಾಮನ ಬೆನ್ನ ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತಿಲ್ಲ. ಕಾಮನ ಕಾಟ ತಪ್ಪಿಸ್ಕೊಳ್ಳುವಂತ ಯುಕ್ತಿಗಳನ್ನ ಅನುಭವಗಳ ಮುಖಾಂತರ ನೀ ಶ್ರವಣ ಮಾಡಿದ್ರೆ ಅದನ್ನ ಹಿಡಿತದಾಗ ಇಟ್ಕೊಳಕ್ ಬರ್ತೈತಿ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ನಮ್ಮನ್ನ ಕಾಮನ ಕಾಟ ತಪ್ಪಿಸ್ಕೊಳಕೈತಿ. ಶ್ರವಣದಲ್ಲಿ ಬರ್ತಕ್ಕಂಥ ಯುಕ್ತಿಗಳೇನದಾವಲ್ಲ ಅವನ್ನೆಲ್ಲ ಕೇಳಿದ್ದನ್ನು ಮನನ ಮಾಡ್ಬೇಕು, ನಿಧಿ ಗಟ್ಟಿಗೊಳಿಸ್ಬೇಕು. ಅಂದಾಗ ನಿಯಂತ್ರಣದಾಗ ಇಟ್ಕೊಳಕ್ ಬರ್ತೈತಿ. ಮನಸ್ಸನ್ನು ಹತೋಟಿಗೊಳಕ್ ಮನುಷ್ಯನ ಶಮ ಆಕೈತಿ, ಇಂದ್ರಿಯಗಳ ದಮ ಆಕೈತಿ. ಹೆಂಗ ಬಾಯಿಲೆ ಮನುಷ್ಯನ ಶಮ ಇಂದ್ರಿಯಗಳ ದಮ ಮಾಡಾಕೈತಿ? ನಿತ್ಯ ಶ್ರವಣ ಮಾಡಿದಾಗ ಬರ್ತೈತಿ ಅದು. ಶ್ರವಣದ ಬಲ ಜೋರಾದಾಗ ಮನುಷ್ಯನ ಶಮ ಆಕತಿ, ಇಂದ್ರಿಯಗಳ ದಮ ಆಕತಿ. ಕೇಳ್ಕೋಂತ ಬುದ್ಧಿ ಅದರೊಳಗ ಲಕ್ಷ ಕೊಡಬೇಕಲ್ಲ ನಾವು. ಬರೇ ಬಾಳೆ ದೇಶನ ಆಯ್ತದ ನಮ್ಗೆ. ಇವನ್ನೆಲ್ಲ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಮಾಡ್ಕೊಳಕ್ಕೆ ಎಲ್ಲಿ ಬರ್ಬೇಕು? ಅದಕ್ಕೆ ಕೇಳ್ಕೋಂತ ಹೇಳ್ಕೋಂತ ಇದರ ಅಭ್ಯಾಸದಾಗ ಕೊಡಬೇಕು ನಾವು. ಅಂದ್ರೆ ಏನಾರ ಹೊಳೆದ್ರೆ ಹೊಳಿತೀನಿ, ನಿನಗಿಲ್ಲ ಅಂದ್ರೆ ಮತ್ತು ಅಜ್ಞಾನದಾಗ ಬಿದ್ದು ಹೊಳೆಯಾಡು ಪಾಳೆ ಬರ್ತದೆ, ಜನ್ಮ ಜನ್ಮ ಅಂತ ತಿರ್ಬೋದು. ಅದಕ್ಕೆ ಮೊದಲ ಮಾಡ್ಕೋ ಈ ಕೆಲಸ. ಹೊಂಟೈತಿದ ಶರೀರ ಹೆಂಗೋ ಕೆಟ್ಟ ಹೋಗೋ ಶರೀರ, ಇದ್ರ ಲಾಭ ಮಾಡ್ಕೊ. ಮನುಜ ಕುಲದ ಜನನದ ಲಾಭ ತನ್ನನ್ನ ತಾ ತಿಳ್ಕೊಳ್ಳೋದು. ಇದು ಹೋಗೋದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೋಬೇಕು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ನಿರಂತರ ಮಾಡ್ಬೇಕಾಗಿತ್ತು. ಅದಕ್ಕೆ ದೌಡ ನೋಡು ಅಂತ ಎಚ್ಚರಿಕೆ. ನೋಡಲೇ ಜೀವನೇ ನೀನೇ ಪರವೆಂದು ತತ್ವಗುಡದೆ ವಿಲಕ್ಷಣವಾಗಿ ನಿಂದು. ನೀನ ದೇವರದೀವು, ಶ್ರೇಷ್ಠವಾದಂಥ ವಸ್ತು ಅದೇ. ಪರವ ಅಂದ್ರೆ ಶ್ರೇಷ್ಠವಾದಂಥ ವಸ್ತುನ ನೀನದೀವು. ಈ ಪಂಚಭೂತದಿಂದ ತಯಾರಾದಂಥ ಶರೀರದ ಒಡಗೂಡದ ನೀ ಬ್ಯಾರೇ ಇದೆ ಅಂತ ತಿಳ್ಕೊಂಡ ಆ ಜ್ಞಾನವನ್ನು ಮಾಡಿಕೊಡು. ಬೇಳೆ ಹೊಂಟೈತಿ, ಅದು ಒತ್ತು ಕೊಟ್ಟು ಹೇಳ್ಯಾರ ಹೊಕ್ಕೈತಿ. ಹೆಂಗೋ ಶರೀರ ಹೋದ್ಮ್ಯಾಗ ಮತ್ತೆ ಬೇರೆ ಶರೀರ ಬಂದ್ರೆ ಇದನ್ನು ತಿಳ್ಕೊಳಕ್ ಅವಕಾಶ ಇಲ್ಲ. ಅಲ್ಲೆಲ್ಲ ಕತ್ಲ, ಅಜ್ಞಾನದ ಅವಸ್ಥೆಗಳೆಲ್ಲವು. ಮನುಷ್ಯನ ಜನ್ಮವನ್ನು ಹೊರತುಪಡಿಸಿ ಇನ್ನಿತರೇ ಜೀವಿಗಳೇನದಾವಲ್ಲ
ಅವಕ್ಕೆಲ್ಲ ಅಜ್ಞಾನ ಮುಸುಗಿಬಿಟ್ಟಿದೆ. ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇಲ್ಲ, ಅಲ್ಲಿ ಅವಕಾಶ ಇಲ್ಲ. ದೇವತೆಗಳಿಗೆ ಕೂಡ ಸಾಧ್ಯ ಇಲ್ಲ ಅಂತ. ಅವಕ್ಕೂ ಅಜ್ಞಾನ ಮುಸುಗಿಬಿಡುತ್ತೆ. ಸುಮ್ಮನ ಸ್ವರ್ಗಾದಳು ಮರೆದು ಕಾಣಲಿಕ್ಕೆನೆ ತಮ್ಮ ಒಪ್ಪದು ತಮ್ಮದಂದರೆ. ಅಂಥದ್ದು ಮಾನವನಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ಹಾಳು ಮಾಡಬೇಡ್ರಿ ಹುಚ್ಚಪ್ಪಗಳಿರ. ಇದರ ಲಾಭ ಮಾಡ್ಕೋರಿ, ನಿಮ್ಮ ನಿಜವನ್ನು ನೀವು ತಿಳ್ಕೋರಿ ಅಂತ ಎಚ್ಚರಿಕೆ ಕೊಡುವಂತ ಬಂದಾರೆ. ಇಲ್ಲೋ ಒಬ್ಬ ಪುಣ್ಯಾತ್ಮರು ಇದ್ರ ಕಡೆ ಲಕ್ಷ್ಯ ಕೊಟ್ಟದ್ರ ಲಾಭ ತಗೊಳ್ಳೋರು. ನೋಡ್ರಪ್ಪ, ಹೇಳುವಟ್ಟು ಹೇಳ್ತೇವೆ, ಅನುಭವಿಸೋರು ನೀವು ಅಂತ. ಬೇಕಾದ್ರೆ ಬೆರ್ಕೋ ಸಾಕಾರ ಸರ್ಕೋ ವಾಲ್ಯ ಅಂದ್ರೆ ಯಾರಿಗೇನು ಒತ್ತಾಯ ಇಲ್ಲ. ಮುಂಬೈಗೆ ಎಣ್ಣೆ ಹೆಚ್ಚೆ ಹೋಗೋ ವಾಲ್ಯ ಅಂದ್ರೆ ಇಲ್ಲೇ ಬರ್ಬೇಕು. ನೀ ಬೇಕಾದಷ್ಟು ಜನ್ಮ ತಿರುಗಿ ಕಡಿಕೆ ಇಲ್ಲಿಗೆ ಬಂದಾಗ ನಿನಗೆ ಇದರಿಂದ ಪಾರಾಗೋದು. ಈಗ ಪಾರಾಗ ಅಂತ ಹೇಳಿರಿಲ್ಲ, ಪಾರಾಗಲೇ ಈ ಸಾರಿಗೆ ಮನುಷ್ಯನ ಜನ್ಮ ಬಂದಾಗನ ಮಾಡ್ಕೊಳಿಕ್ ಬರ್ತದೆ. ಈ ವಿಷಯದ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ಎಂದ ಪಾರಾಕಿ ನೀನು. ಬಂದ ಸಿಕ್ಕಾಳ ಸವಿ ಬಾವಿ ನೀರಿಗೆ ಅಂತ ಅನ್ನೋದಿಲ್ಲ, ಪದ ಅನ್ನೋದಿಲ್ಲ. ಈ ವಿಷಯದ ವ್ಯಾಮೋಹಕ್ಕೆ ಬಿಂದ ಸಿಕ್ಕುವನು ಕುಂತಿಯಲ್ಲೋ ಇಲ್ಲಿ ಬಂದ, ಇದರಿಂದ ಪಾರಾಗೋದು ಯಾವ ಅಂತ ಮಹಾತ್ಮರ ವಿಚಾರಗಳನ್ನ ಶ್ರವಣ ಮನನ ನಿಧಿಧ್ಯಾಸನ ನಿರಂತರ ಸತತ ಅಭ್ಯಾಸದಾಗ ತೊಡಗಿದಾಗ ಏನಾರ ನಿನಗೆ ಅದರಿಂದ ಅದರ ವ್ಯಾಮೋಹ ಕಡಿಮೆ ಆಕೈತೆ. ಹೃದಯಗತವಾದಂತಹ ಭೋಗಲಾಲಸ ಕಡಿಮೆ ಆದಾಗ ಒಳಗೆ ಈ ಅಭ್ಯಾಸ ನಡೀತೈತಿ. ನೀವು ಹೊರಗೆ ಹೆಣಿಕೆ ಹಾಕೋ ಚಾಡಿ ಬಿಡೋದ. ಬರೀ ಸರಿಯಾಡೋದು ಬಿಡುವಲ್ಲಿ ನಾನು. ಅದ್ರಾಗೈತಿ ಇದ್ರಾಗ ಏನೈತಿ ಎಲ್ಲ ಇಂದ್ರಿಯಗಳ ಮಜಾ ನೋಡ್ಕೊಂತ ವ್ಯಾಳೆ ಆಯುಷ್ಯ ಎಲ್ಲ ಹೋತಲ್ಲ ನೀನು ಇದ್ರಾಗ. ನಿಜವನ್ನ ತಿಳ್ಕೋದು ಯಾವಾಗ ಅಂತರ್ಮುಖಿಯಾಗಿ ನಿಜವಾದದ್ದನ್ನು ಕಂಡ್ಕೋಬೇಕು ಅನ್ನುವಂಥ ವೇಳೆನ ಉಳಿಲಿಲ್ಲ ನೀನು. ಬರೇ ಹೊರಗಿನ ಬಹಿರ್ಮುಖ ವೃತ್ತಿ ಒಳಗ ವೇಳೆ ಕಳೆದೆ, ಇಂದ್ರಿಯಗಳ ಮಜಾ ಮಾಡಿ. ನಿನಗೆ ಈ ವೇಳೆ ಯಾವಾಗ ಸಿಗ್ಬೇಕಿನ್ನು? ಎಲ್ಲ ಮುಗೀತು ಬಂತು, ಕತಿ ಮುಗಿಯಾಕ ಬಂದ್ರು ಇನ್ನೂ ಬಿಡುವಲ್ಲಿ ಅದು. ಯಾವ ಮುದುಕಿ ಕಡಿಮೆಗೈತೆ ಹೇಳ್ರಿ, ಬಹನಿಕೆ ಹಾಕೋದು ಇನ್ನ ಬಿಡುವಲ್ಲಿ. ಶರೀರ ಜೀರ್ಣ ಆಗೈತೆ ಅಂದ್ರು ಇನ್ನ ನೋಡ್ಬೇಕನ್ನೋ ಆಶಾ ಬಿಡುವಲ್ಲ. ಆಶಾ ತರುಣ ಐತೆ ಅಂತ ಅದಕ್ಕೆ. ಶರೀರ ಮುದುಕಾಗೈತೆ ಅಂದ್ರು ಆಶಾ ಏನೋ ಕಡಿಮೆ ಆಗಿಲ್ಲ, ಅದು ಹರಿಯದಾಗ ಮತ್ತೆ ಜನ್ಮ ಕಾದು ಕೂತವನೇ. ನಿಮ್ಮೆ ಬರಬಾರ್ದು ಅನ್ನೋಂಗಿದ್ರೆ ಇದು ಭೋಗ ವಾಸನೆಗಳನ್ನು ಪೂರ್ಣ ನಾಶ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿ. ಅದಕ್ಕೆ ಇಂಥ ವಿವೇಕವಂತರ ಸಂಘ ಬೇಕು. ನಾವು ಯಾಂಗ ಅವರ ನಾಶ ಮಾಡಿಕೊಂಡ್ರು ಅಂಥವ್ರ ಸಂಘ ನಮಗೆ ಬೇಕು. ಮಹಾಪುರುಷರ ಸಂಘದಿಂದ ಇವೆಲ್ಲ ಹೀನ ವಾಸನೆಗಳೇನದಾವಲ್ಲ, ಭೋಗ ವಾಸನೆಗಳನ್ನು ಪೂರ್ಣ ನಾಶ ಮಾಡಿಕೊಂಡಾಗ ನಮ್ಮ ಅಂತಃಕರಣ ಸ್ವಚ್ಛಕತೆ. ಅಂತಃಕರಣ ಸ್ವಚ್ಛ ಆದ ಕೂಡಲೇ ನಮಗೆ ಇದನ್ನು ಅನುಭವ ಮಾಡ್ಕೊಳಕತ್ತೆ. ನಮ್ಗೆ ಯಾಕೆ ಅದು ಅನುಭವ ಬರೋದಿಲ್ಲ? ನಿಜವಾದ ಇರುವಿನ ಅನುಭವ ಅಂದ್ರೆ ಅಂತಃಕರಣ ಮಲಿನೈತಿ. ಭೋಗ ವಾಸನೆಗಳು ಒಳಗವು ಬೇರು ಬಿಟ್ಟುಬಿಟ್ಟವು. ಅವು ಸಮೂಲವಾಗಿ ಅವನ ನಾಶ ಮಾಡ್ಕೊಳ್ಳೋದ ಹೊರತ ನಮಗಿದು ಅನುಭವ ಬರೋದೂ ಇಲ್ಲ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗೈತಿ. ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಿರಂತರ ಮಹಾತ್ಮ ಹೇಳಿದಂಥ ವಿಚಾರಗಳ ಅಭ್ಯಾಸ ಸತತ ನಡಿಬೇಕು ನೋಡ್ರಿ. ಅಂದ್ರೆ ಏನಾರ ಸಾಧ್ಯ ಐತಿ. ಇಲ್ಲ ಅಂದ್ರೆ ಮತ್ತು ತನ್ನಂಗ ಮಾಡ್ಕೊಂಡ್ಬಿಡ್ತೈತೆ ಅದು. ಜಡಬುದ್ಧಿ ಜಡ ಸಂಘದಾಗ ಬೆರ್ತೆ ಅಂದ್ರೆ. ಅದಕ್ಕೆ ಅಭ್ಯಾಸದ ಒಳಗೆ ಅಂಥ ಸ್ಥಾನ, ಅಂಥ ಒಂದು ಸಂಘ ದೂರ ಇರ್ಬೇಕು. ಜಡಬುದ್ಧಿ ಜಡ ಸಂಘವನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಯಾವಾಗಲೂ ಸತ್ಸಂಗದೊಳಗಿದ್ದೆ ಅಂದ್ರೆ ಈ ಸಂಸ್ಕಾರ ನಿನ್ನ ಗಟ್ಟಿ ಆಕೈತಿ. ಮತ್ತೆ ಇಲ್ಲ ಅಂದ್ರೆ ಕೇಳಿದ್ದ ನೆನಪು ಉಳಿದಿಲ್ಲ ನಿನಗೆ. ಆ ಥರ ಬೆರ್ತೆ ಅಂದ್ರೆ ಮರಿಸಿಬಿಡ್ತೈತೆ ಅದು. ಅದಕ್ಕೆ ಅದನ್ನು ಮರಿಬಾರ್ದಪ್ಪ, ಯಾವಾಗಲೂ ಇದ್ರ ನೆನಪಿನಾಗಿರ್ಬೇಕೆನ್ನುವಂಗಿದ್ರೆ ಸ್ಥಾನ ಪ್ರತ್ಯಾಹಾರ ಅವಶ್ಯಕ. ಅಂತ ಸ್ಥಾನದೊಳಗೆ ಇದ್ದುಕೊಂಡು ಇದರ ಅಭ್ಯಾಸ ಮಾಡಬೇಕಾಗತ್ತೆ. ಅಭ್ಯಾಸ ಮಾಡದ ಹೊರತ ನನಗಿದ ಅನುಭವಕ್ಕೆ ಬರ್ತದೆ. ಅಭ್ಯಾಸ ಇಲ್ಲದ ಅನುಭವ ಇಲ್ಲ. ಈ ಸಾಧನೆ ಅಂದ್ರೆ ಇದ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಸಾಧನೆಯೊಳಗೆ ತೊಡಗಬೇಕು. ಅವನ ಸಾಧಕ. ಬರೀ ಹೊಟ್ಟಿ ತುಂಬ್ಕೊಳ್ಳೋ ಕಾಯಕ ಎಲ್ಲರೂ ಮಾಡ್ತಾರೆ, ಪಶು ಪಕ್ಷಿಗಳು ಮಾಡ್ತಾವೆ. ಅದಕ್ಕೆ ಆಯ್ಕಲ್ಲ. ನಿತ್ಯ ಸುಖಕ್ಕಾಗಿ ಮಾಡುವಂತ ಕಾಯಕ ಅದಿಲ್ಲ. ದುಃಖದಿಂದ ಬಿಡುಗಡೆ ಹೊಂದಬೇಕಪ್ಪ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದುವಂತ ಕಾಯಕ. ಈ ಕಾಯಕ ಮಾಡಿದಾಗ ನಿನಗೆ ಕೈಲಾಸ. ಬರೀ ಹೊಟ್ಟೆ ತುಂಬಿಕೊಳ್ಳೋ ಸಂಬಂಧ, ಶರೀರ ಚೇತಾದ ಸಂಬಂಧ ಎಲ್ಲ ಪ್ರಾಣಿಗಳು ಮಾಡ್ತಾವೆ. ಏನ್ ದೊಡ್ಡ ಕೆಲಸ ಮಾಡಿದ್ವಿ. ಅದನ್ನ ತಿಳ್ಕೊಂಡ್ಬಿಟ್ಟೇವೆ ನಾವು. ಕಾಯಕ ಅಂದ್ರೆ ಕಾಯಕವೇ ಕೈಲಾಸ. ಯಾ ಕಾಯಕ? ನಿನ್ನನ್ನು ನೀ ತಿಳ್ಕೊಳ್ಳುವಂತ ಕಾಯಕ. ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡುವ ಪ್ರಯತ್ನ ಮಾಡೋದು ಇದ ಕಾಯಕ. ಇದು ಆತ್ಮಸುವಿಚಾರವೇ ಕ್ರಿಯೇಶ. ಇದೇ ಕಾಯಕ. ನಿನ್ನ ಬಗ್ಗೆ ವಿಚಾರ ಮಾಡೋ ಕಾಯಕ ಮಾಡಾಕ್ತಿಲ್ಲ ನೀವು. ಬರೇ ನಾವು ಅನಾತ್ಮದ ಭಾವನೆಯನ್ನು ಗಟ್ಟಿಗೊಳಿಸೋ ಕಾಯಕ ಮಾಡಾಕ್ತೀವಿ.
ಜಡವಾಗಿ ಹಿಡ್ಕೊಂಡು ಬರೇ ಇದರ ಬಗ್ಗೆನ ಇಂದ್ರಿಯಗಳ ಮಜಾ ಮಾಡ್ಕೊಂತ ಬೇಳೆ ಕಳೆದ ಸತ್ವರ ಅದಕ್ಕೆ ಬಂತು. ಅದ ವಾಸನ ಉಳಿದು ಮತ್ತೆ ಜನ್ಮ ಜನ್ಮ ಅಂತ ತಿರ್ಗಾಕಿಸ್ತೈತಿ. ನೋಡ್ರಿ ಇನ್ನು ಮ್ಯಾಗರ ಎತ್ತರ ಆಗ್ಯಾರ. ಏನ್ ಮಹಾತ್ಮರೆಲ್ಲ ಮಾರ್ಗದರ್ಶನ ಮಾಡ್ಕೊಂತ ಬಂದಾರ, ಕಾಲಕ್ಕೆ ಎಚ್ಚರಗೊಳಿಸ್ಕೊಂತ ಬಂದಾರ. ಎಲ್ಲೋ ಒಬ್ಬವರು ಇದ್ರ ಕಡೆ ಎಲ್ಲ ಕೊಟ್ಟು ಇದ್ರ ಲಾಭ ಮಾಡ್ಕೋಬೇಕನ್ನೋ. ಹ್ಮ್ ಹ್ಮ್ सकल साधु संत महात्मा